ಸಿದ್ಧವಾಗಿದ್ದೀರಾ? ಓಕೆ. ಆದಿಕಾಂಡ 31ನೇ ಅಧ್ಯಾಯ 7ನೇ ವಾಕ್ಯ. ಯೇಸುವೇ, ಸಾಕು. ಇವತ್ತು ಬಂದು ಜನರಲಿ ನಿಮ್ಮೆಲ್ಲರಿಗೂ ಇನ್ ಜನರಲ್ ಆಗಿ ದೇವರು ಮಾಡಕ್ ಹೋಗುವಂತ ಕೆಲಸಗಳು, ಕ್ರಿಯೆಗಳು ಏನಂತ ತಿಳ್ಕೊಳಕ್ ಹೋಗ್ತೀವಿ. ಹಲ್ಲೆಲೂಯಾ. ಓಕೆ, ಸೊ ಈ ವಾಕ್ಯದಲ್ಲಿ ಏನ್ ಹೇಳ್ತದೆ, 10 ಸಾರಿ ಬೇಕಂತಾನೆ ಬದಲಾಯಿಸಿದ್ರು, ವಂಚನೆ ಮಾಡಿದ್ರು ದೇವ್ರು ಏನ್ ಮಾಡಿಲ್ಲ ಅಂತೆ. ಸೊ ನಮ್ಮ ಜೀವನದಲ್ಲಿ ಇಷ್ಟು ವರ್ಷ ನಾವು ಮುಂದೆ ಬರ್ದೇರಂಗೆ, ನಾವು ಮೇಲಕ್ಕೆ ಬರ್ದೇರಂಗೆ, ಜನರು ಬದಲಾಗಿ ನಾವಿರೋ ಜಾಗದಲ್ಲೇ ನಿಂತ್ಕೊಂಡಿದ್ದು ಸಾಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ನಾವು ಮುಂದೆ ಹೋಗ್ದಿರಂಗೆ, ನಾವು ಮೇಲೆ ಬರ್ದಿರಂಗೆ ಜನರು ಏನಾಗ್ತಾ ಇದಾರೆ, ಅಡ್ಡ ನಿಂತ್ಕೊಂಡು ಅದನ್ನ ಬದಲಾಯಿಸಿ ಏನ್ ಮಾಡ್ತಾ ಇದಾರೆ, ತಡೆ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರು ಎಷ್ಟು ಬದಲಾದ್ರೂ ದೇವರು ನಮ್ಮನ್ನ ಹಾಳಾಗಕ್ಕೆ ಬಿಡ್ತಾ ಇಲ್ಲ. ಜನರು ಎಷ್ಟು ಬದಲಾಗಿ ನಮ್ಮನ್ನ ಹಾಳು ಮಾಡ್ಬೇಕಂತ ನೆನ್ಸ್ಕೊಂಡ್ರು ದೇವ್ರು ನಮ್ಮ ಹಾಳಾಗಕ್ಕೆ ಏನ್ ಮಾಡ್ತಾ ಇಲ್ಲ, ಅನುಮತಿ ಕೊಡ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಲೇಷನ್ಸ್ಗಳು ಎಷ್ಟು ಸರಿ ಬದಲಾಗಿದ್ದಾರೆ, ಅವ್ರ ಮನ್ಸು ಎಷ್ಟು ಸರಿ ಬದಲಾಯಿಸ್ಕೊಂಡಿದ್ದಾರೆ, ನಿಮ್ ಸ್ನೇಹಿತರುಗಳು ಎಷ್ಟು ಸರಿ ಬದಲಾಯಿಸ್ಕೊಂಡಿದ್ದಾರೆ ಮನ್ಸನ್ನ, ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಸರಿ ನಿಮ್ಮ ಓನರ್ಗಳು ಬದಲಾಯಿಸ್ಕೊಂಡಿದ್ದಾರೆ ಮನ್ಸನ್ನ. ಅವ್ರು ಬದಲಾಯಿಸ್ಕೊಂಡು ನೀವು ಹಾಳಾಗ್ಬೇಕಂತ ನೆನ್ಸ್ಕೊಂಡ್ರು ದೇವ್ರು ನೀವು ಹಾಳಾಗದಿರೋದಕ್ಕೆ ಅನುಮತಿ ಕೊಟ್ಟಿಲ್ಲ. ಹಲ್ಲೆಲೂಯಾ. ಸೊ ಈ ವರ್ಷ ಫುಲ್ಲು ನಾವು ಹೋದ ವರ್ಷದಿಂದ ಈ ವರ್ಷದವರೆಗೂ ಯಾರೆಲ್ಲ ನಮ್ಮನ್ನ ಹಾಳು ಮಾಡ್ಬೇಕಂತ ನೆನ್ಸಿದ್ರು ಅವ್ರ ಮುಂದೆ ನಾವು ಹಾಳಾಗಿಲ್ಲ. ಆಮೇಲೆ ಅವ್ರ ಕನ್ಸಲ್ಲೂ ನೆನ್ಸ್ಕೊಂಡ್ರೆ ಹಾಳಾಗ್ಲಿ ಅಂತ, ಅವ್ರ ಮನ್ಸಲ್ಲೂ ನೆನ್ಸ್ಕೊಂಡ್ರೆ ಹಾಳಾಗ್ಲಿ ಅಂತ, ಮುಂದೆ ನಿಂತ್ಕೊಂಡು ಹೇಳಿದ್ರು ಹಾಳಾಗ್ಲಿ ಅಂತ. ಆದ್ರೆ ದೇವ್ರು ನಮ್ಮನ್ನ ಹಾಳಾಗಕ್ಕೆ ಬಿಟ್ಟಿಲ್ಲ. ಹಲ್ಲೆಲೂಯಾ. ಇಷ್ಟು ವರ್ಷ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ, ಹಾಳಾಗ್ದೇ ಇರಂಗೆ ಕೈ ಹಿಡಿದು ಕೈ ಬಿಡದೆ ಕಾಪಾಡ್ತಾನೆ ಇದ್ದಾರೆ. ಆಮೇಲೆ ಪಕ್ಕದಲ್ಲಿ ಕೈ ಬಿಟ್ಟು ಹೇಳಿ, ಮುಂದೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಳಾಗಿಲ್ವಲ್ಲ. ಏನಾಗಿಲ್ಲ ಹೇಳಿ, ಹಾಳಾಗಿಲ್ಲ, ಹೋಗಿಲ್ಲ, ಮುಂದೆ ಹೋಗಿಲ್ಲ ನಿಜಾನೇ, ಮೇಲಕ್ಕೂ ಹೋಗಿಲ್ಲ ನಿಜಾನೇ. ಆದ್ರೆ ಮೇಲಕ್ಕೂ ಮುಂದೇನು ಹೋಗ್ದಿರಂಗೆ ಹಾಳಾಗಿಲ್ಲ. ಹಾಳಾಗಿರೋನ್ ಏನ್ ಮಾಡಕ್ಕಾಗಲ್ಲ, ಪರ್ಮನೆಂಟ್ ಆಗಿ ಮುಂದೆ ಹೋಗಕ್ಕಾಗಲ್ಲ, ಎದ್ದೋಳಕ್ಕಾಗಲ್ಲ. ಆದ್ರೆ ನಾವು ವೆಯ್ಟ್ ಮಾಡ್ತಾ ಇದೀವಿ, ಹಾಳಾಗ್ದಿರಾ ವೆಯ್ಟ್ ಮಾಡ್ತಾ ಇದೀವಿ. ಹಲ್ಲೆಲೂಯಾ. ನಿಮ್ ಪರ್ಪಸ್ ಹಾಳಾಗಿಲ್ಲ, ನಿಮ್ ಉದ್ದೇಶಗಳು ಹಾಳಾಗಿಲ್ಲ, ನಿಮ್ಮ ಕನಸುಗಳು ಹಾಳಾಗಿಲ್ಲ, ನಿಮ್ಮ ಯೋಚನೆಗಳು ಹಾಳಾಗಿಲ್ಲ, ನಿಮ್ ಪ್ಲಾನ್ಗಳು, ನಿಮ್ಮ ಐಡಿಯಾಗಳು, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಆಸ್ತಿ ಪಾಸ್ತಿ, ಹೇಳ್ರಿ ಬಾಯ್ಬಿಟ್ಟು ಹಾಳಾಗಿಲ್ಲ ಅಂತ. ಹಾಳಾಗಿಲ್ಲ, ನಿಂತ್ಕೊಂಡಿದೆ ಅಷ್ಟೇ, ಹಾಳಾಗಿಲ್ಲ. ಏನಕ್ಕೆ ನಿಂತಿದ್ದಾರೆ ಸೈಲೆಂಟ್ ಆಗಿ? ಮುಂದೆ ಜನರು ಬದಲಾಯಿಸ್ತಾವ್ರೆ. ಅವ್ರು ಬದಲಾಯಿಸ್ತಾ ಇರೋದಕ್ಕೆ ನಾವೇನ್ ಮಾಡಕ್ ಆಗ್ತಾ ಇಲ್ಲ, ಮುಂದೆ ಹೋಗಕ್ ಆಗ್ತಾ ಇಲ್ಲ. ಆದ್ರೆ ಹಾಳಾಗ್ದಿಲ್ಲ ನಾವಿನ್ನು. ಎನಿ ಟೈಮ್ ದೇವ್ರ ಏನ್ ಮಾಡ್ಬೋದು, ಮುಂದೆ ಕರ್ಕೊಂಡು ಹೋಗ್ಬೋದು ಎನಿ ಟೈಮ್. ಹಲ್ಲೆಲೂಯಾ. ಅವ್ರ 10 ಸರಿ ಬದಲಾದ್ರೂ ಪರವಾಗಿಲ್ಲ, ದೇವ್ರು ನಮ್ ಜೊತೆ ಇದ್ದಾರೆ. ಹಲ್ಲೆಲೂಯಾ. ನಾವು ಹಾಳಾಗಲ್ಲ. ನಮ್ಮೇಲೆ ಕೇಸ್ ಹಾಕಿದ್ರು, ನಮ್ಮೇಲೆ ಹೊಟ್ಟೆ ಉರಿ ಪಟ್ರು, ನಮ್ಮೇಲೆ ಶಾಪ ಹಾಕಿದ್ರು, ಅವ್ರು ಏನಾದ್ರೂ ಮನ್ಸು ಬದಲಾಯಿಸ್ಕೊಳ್ಳಿ, ಆದ್ರೆ ದೇವರು ನಮ್ಮನ್ನ ಹಾಳಾಗಕ್ಕೆ ಅನುಮತಿ ಕೊಡಲ್ಲ.
ಆಮೇನ್. ಪಕ್ಕದಲ್ಲಿ ಕೈ ಜನರನ್ನ ನೋಡ್ಬೇಡಿ, ದೇವ್ರನ್ನ ನೋಡಿ ಅಂತ. ಬದಲಾಗೋ ಜನರನ್ನ ನೋಡ್ಬೇಡಿ, ಮಾತು ಬದಲಾಯಿಸೋ ಜನರನ್ನ ನೋಡ್ಬೇಡ್ರಿ, ಕ್ರಿಯೆಗಳನ್ನ ಬದಲಾಯಿಸೋ ಜನರನ್ನ ನೋಡ್ಬೇಡಿ, ಅವರಿಂದ ಕಾಪಾಡೋ ದೇವ್ರನ್ನ ಮಾತ್ರ ನೋಡ್ರಿ ಅದು. ಆಮೇನ್. ಸೊ ಜನರು ಬದಲಾಗ್ತಾರೆ ನಿಮ್ಮನ್ನ ಹಾಳ ಮಾಡ್ಲಿ ಅಂತ, ಆದ್ರೆ ದೇವ್ರು ನಿಮ್ ಜೊತೆಗೇ ಇದ್ದಾರೆ. ಎಂದೆಂದು ಕೈ ಹಿಡಿದು ಕೈ ಬಿಡದೆ ನಿಮ್ಮನ್ನ ಕಾಪಾಡ್ತಾನೆ ದೇವ್ರು ನಿಮ್ ಜೊತೆಗೆ ಇದ್ದಾರೆ. ಹಲ್ಲೆಲೂಯಾ. ಒಂದ್ಸರಿ ಯೋಚನೆ ಮಾಡಿ ನೋಡ್ರಿ, ಎಷ್ಟು ಜನ ಬದಲಾದ್ರು ನಮ್ಮ ಲೈಫಲ್ಲಿ. ಅವ್ರು ಬದಲಾಗಿರೋದ್ರಿಂದ ನಮ್ಮ ಲೈಫಲ್ಲಿ ಎಷ್ಟು ನಷ್ಟ ನಡಿಬೇಕಾಗಿತ್ತು, ಆದ್ರೆ ಆ ನಷ್ಟದಿಂದ ದೇವ್ರು ಏನ್ ಮಾಡಿದ್ದಾರೆ? ಕಾಪಾಡಿದ್ದಾರೆ, ತಪ್ಪಿಸಿದ್ದಾರೆ. ಹಲ್ಲೆಲೂಯಾ. ಸೊ ಒಂದನೇದೇನಂದ್ರೆ, ಈ ಬದಲಾಗುವಂತ ಜನರ ಮಧ್ಯದಲ್ಲಿ ದೇವರು ನಮ್ಮನ್ನ ಏನ್ ಮಾಡ್ತಾರೆ? ಕಾಪಾಡಕ್ ಹೋಗ್ತಾ ಇದ್ದಾರೆ. ಆಮೇಲೆ ಸೊ ಈ ವರ್ಷದಲ್ಲಿ ಈ ಬದಲಾಗ್ತಾ ಇರುವ ಜನರಿಂದ ಡ್ಯಾಮೇಜ್ ಆಗ್ದಿರಂಗೆ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಆಮೇಲೆ ಯಾರು ಹೆಂಗಾದ್ರೂ ಬದಲಾಗ್ಲಿ, ಆದ್ರೆ ನನಗ್ ಮಾತ್ರ ಡ್ಯಾಮೇಜ್ ಆಗಲ್ಲ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವು ನನ್ನ ಗೂಡಾರದ ಸಮೀಪಕ್ಕೂ ಬಾರದು. ನನ್ನ ಬಲಗಡೆಯಲ್ಲಿ 1000 ಜನ, ಎಡಗಡೆಯಲ್ಲಿ 10,000 ಜನ ಸತ್ತು ಬಿದ್ರು, ನನಗ್ ಮಾತ್ರ ಏನು ಡ್ಯಾಮೇಜು ಆಗಲ್ಲ. ಹಲ್ಲೆಲೂಯಾ. ಏನಕ್ಕೆ? ದೇವ್ರನ್ನ ಕೈ ಹಿಡಿದು ಕೈ ಬಿಡದೆ ನಡೆಸ್ತಾ ಇದ್ದಾರೆ. ಪಕ್ಕದಲ್ಲಿ ಹಾಳು ಮಾಡ್ಬೇಕು ಅನ್ಕೊಂಡ್ರು, ಈ ಕಡೆ ನಮ್ಮನ್ನ ಹಾಳು ಮಾಡ್ಬೇಕು ಅನ್ಕೊಂಡ್ರು, ದೇವ್ರು ನಮಗ್ ಮಾತ್ರ ಏನು ಕೇಡಾಗೋದಕ್ಕೆ ಅನುಮತಿ, ಅವಕಾಶ ಕೊಡಲ್ಲ. ಆಮೇನ್. ಓಕೆ, ನೆಕ್ಸ್ಟ್ ಎರಡನೇದು ಆದಿಕಾಂಡ 41ನೇ ಅಧ್ಯಾಯ 14ನೇ ವಾಕ್ಯ. ಇಷ್ಟು ವರ್ಷ ಫರೋನ್ ಎಲ್ಲಿದ್ದ? ಇಷ್ಟು ವರ್ಷ ಎಲ್ಲಿದ್ದ ಫರೋನು? ಕೇಳಿಸ್ಕೊಂತ ಇದೀರಲ್ಲ, ಯಾರಿದ್ದ ಜೈಲಲ್ಲಿ? ಮತ್ತೆ ಹೇಳ್ರಲ್ಲ, ಫರೋನ್ ಇದ್ದ ಜೈಲಲ್ಲಿ ಅಂದ್ರೆ ಅಂತ ಅಲ್ಲೆಲ್ಲಾಡಿಸ್ತಾ ಇದ್ದೀರಾ? ಹಿಂಗೆ ನಾ ಕೇಳದ್ ನೀವು ವಾಕ್ಯ ನೀವು. ಇಷ್ಟು ವರ್ಷ ಯೋಸೇಫ ಎಲ್ಲಿದ್ದ? ಸೆರೆಮನಿಯಲ್ಲಿ. ಇನ್ನು ಅನ್ಕಾನ್ಶಿಯಸ್ ಅಲ್ಲಿ ಇದೀರ ನೀವು. ಸೊ ಯೋಸೇಫ ಜೈಲಲ್ಲಿ ಇದ್ದಾಗ ಅವನದು ಹೇರ್ ಸ್ಟೈಲ್ ಬೇರೆ, ಅವನದು ಡ್ರೆಸ್ ಕೋಡ್ ಬೇರೆ, ಅವನ ಲೈಫ್ ಸ್ಟೈಲ್ ಬೇರೆ, ಹೇರ್ ಸ್ಟೈಲ್ ಬೇರೆ. ಎಲ್ಲ ಹೇಳ್ರಿ. ಲೈಫ್ ಸ್ಟೈಲೇ ಬೇರೆ ಅಲ್ಲ. ಇವಾಗ ಅವನ್ನ ಜೈಲಿಂದ ತಗೊಂಡ್ ಬಂದು ಸಿಂಹಾಸನ ಮೇಲೆ ಕುಣಿಸ್ಬೇಕಂದ್ರೆ ಏನ್ ಚೇಂಜ್ ಮಾಡ್ಬೇಕು? ಲೈಫ್ ಸ್ಟೈಲೇ ಚೇಂಜ್ ಮಾಡ್ಬೇಕು. ನಿಮ್ ಹಳೆ ಲೈಫ್ ಸ್ಟೈಲ್ ಇಂದ ಹೊಸ ಜೀವನಕ್ಕೆ ಪ್ರವೇಶ ಮಾಡಕ್ ಆಗಲ್ಲ. ದೇವ್ರು ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ ಹೋಗ್ತಾ ಇದ್ರಿ ವರ್ಷದಿಂದ, ಆದ್ರೆ ನೀವು ಹಳೆ ಲೈಫ್ ಸ್ಟೈಲ್ ಇಂದ ಹೊಸ ಜೀವನಕ್ಕೆ ಪ್ರವೇಶ ಮಾಡಕ್ ಆಗಲ್ಲ. ಆ ಹಳೆ ಭಾಷೆಗಳು ಮಾತಾಡ್ಕೊಂಡು ಹಳೆ ಕತೆ ಮಾತಾಡ್ಕೊಂಡು ಹೊಸ ಜೀವನಕ್ಕೊಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಹಳೆ ತರನೇ ಯೋಚನೆ ಮಾಡ್ಕೊಂಡು ಹೊಸ ಜೀವನದೊಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಮಾಡಿದ ಕೆಲ್ಸನೇ ಮಾಡ್ಕೊಂಡು ಹೊಸ ಜೀವನದೊಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ತಲೆಗೆ ಹೋಗ್ತದೆ ಹೇಳ್ತಾರೆ. ಎಷ್ಟು ಜನಕ್ಕೆ ಹೊಸ ಲೈಫ್ ಸ್ಟೈಲ್ ದೇವ್ರು ಬದಲಾಯಿಸ್ಬೇಕಂತ ಇಷ್ಟಪಡ್ತೇವೆ? ಹಳೆದನ್ನ ಹಿಡ್ಕೊಂಡು ಹೊಸ ಲೈಫ್ ಒಳಗಡೆ ಹೋಗಕ್ಕಾಗಲ್ಲ. ಸ್ವಾಮಿ ಏನ್ ಹೇಳ್ತಾರೆ ಅದಕ್ಕೆ? ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸ ತುಂಬಕ್ಕಾಗಲ್ಲ. ಒಂದು ವೇಳೆ ಅಡ್ಜಸ್ಟ್ ಮಾಡಿದ್ರು ಏನಾಯ್ತದೆ? ಕೆಟ್ಟೋಗುತ್ತೆ. ಸೊ ನಿಮ್ ಹೊಸ ಹಳೆ ಜೀವನ ಬದಲಾಯಿಸ್ಕೊಳ್ದೆ ಹೋದ್ರೆ ಹೊಸ ಜೀವನನು ಹಾಳಾಗೋಗುತ್ತೆ. ನಿಮ್ ಹಳೆ ಕತೆಗಳನ್ನ ಇಟ್ಕೊಂಡು, ಹಳೆ ಮಾತುಗಳನ್ನ ಇಟ್ಕೊಂಡು, ಹಳೆ ಯೋಚನೆಗಳನ್ನ ಇಟ್ಕೊಂಡು ದೇವ್ರೇ ನನ್ನ ಲೈಫ್ ಹೊಸದಾಗಿ ಮಾಡು ಅಂದ್ರೂ ಆ ಹೊಸ ಲೈಫ್ ಏನಾಗತ್ತೆ? ಹಾಳಾಗೋಗುತ್ತೆ. ನಿಮ್ ಲೈಫ್ ನ ದೇವ್ರು ಬದಲಾಯಿಸ್ಬೇಕಂತ ಇಷ್ಟಪಡ್ತಾ ಇದಾರೆ ಈ ವರ್ಷದಿಂದ. ಆದ್ರೆ ನೀವು ಬದಲಾಯಿಸ್ಕೊಬೇಕಾಗಿರೋದು ಇದಾರಲ್ಲ, ಅದ್ ನೀವು ಬದಲಾಯಿಸ್ಕೊಳ್ಳೇಬೇಕು.
ನಿಮ್ ಸೆರೆಮನಿಯ ಲೈಫ್ ಸ್ಟೈಲ್ನ ಬದಲಾಯಿಸ್ಬೇಕು, ನಿಮ್ ದರಿದ್ರದ ಲೈಫ್ ಸ್ಟೈಲ್ನ ಬದಲಾಯಿಸ್ಬೇಕು, ನಿಮ್ ಹೊಟ್ಟೆ ಕಿಚ್ಚ ಲೈಫ್ ಸ್ಟೈಲ್ನ ಬದಲಾಯಿಸ್ಬೇಕು, ನಿಮ್ ದ್ವೇಷದ ಲೈಫ್ ಸ್ಟೈಲ್ನ ಬದಲಾಯಿಸ್ಬೇಕು, ನಿಮ್ ಕೋಪದ ಲೈಫ್ ಸ್ಟೈಲ್ನ ಬದಲಾಯಿಸ್ಬೇಕು, ನೀವು ಮಾಡ್ತಾ ಇರೋ ಜಗಳದ ಲೈಫ್ ಸ್ಟೈಲ್ನ ಬದಲಾಯಿಸ್ಬೇಕು, ನೀವು ಮಾಡ್ತಿರೋ ಚೇಷ್ಟೆಗಳ ಲೈಫ್ ಸ್ಟೈಲ್ ಇದೆಯಲ್ಲ ಅದು ಬದಲಾಯಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೊಸ ಜೀವನ ದೇವ್ರು ಕೊಡ್ತಾರೆ. ಆ ಹೊಸ ಜೀವನದಲ್ಲಿ ನೀವ್ ಹೆಂಗಿರ್ತೀರಾ? ತಲೆಯಾಗಿರ್ತೀರಾ. ಆಮೇಲೆ ಯೋಸೇಫ ಜೈಲಲ್ಲಿ ಯಾರಿಲ್ಲ, ಅವನ್ ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನ ಲೈಫ್ ಸ್ಟೈಲ್ ನ ಬದಲಾಯಿಸಿ, ಅವನ ಅಪಿಯರೆನ್ಸ್ ನ ಬದಲಾಯಿಸಿ ಇವಾಗ ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ, ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ನೀವು ಅದೇ ಭಾಷೆ ಮಾತಾಡ್ಕೊಂಡು ರಾಜನ ಮುಂದೆ ನಿಂತ್ಕೊಳಕ್ ಆಯ್ತದ? ಏನಲ್ಲೇ ಬೇನಾಗಿದೆಯಲ್ಲೇ ಅಂತಗಳ. ನೀವು ಯಾರ ಮುಂದೆ ನಿಂತ್ಕೊಬೇಕನ್ನೋದು ನಿಮ್ ಮಾತು ಡಿಸೈಡ್ ಮಾಡುತ್ತೆ. ನೀವ್ ಯಾರ ಮುಂದೆ ನಿಂತ್ಕೊಬೇಕನ್ನೋದು ನಿಮ್ಮ ಯೋಚನೆಗಳು ಡಿಸೈಡ್ ಮಾಡುತ್ತೆ. ನೀವ್ ಯಾರ ಮುಂದೆ ನಿಂತ್ಕೊಬೇಕನ್ನೋದು ನಿಮ್ಮ ಕ್ರಿಯೆಗಳು ಡಿಸೈಡ್ ಮಾಡುತ್ತೆ. ನಾವ್ ಮಾತಾಡೋದು ಹಿಂಗ, ನೀವ್ ಹಂಗ್ ಮಾತಾಡಿದ್ರೆ ಯಾರ ಮುಂದೆ ನಿಂತ್ಕೊಂತೀರ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೀವು ಮಾತಕ್ ಮುಂದೆ ಜಗಳ ಮಾಡೋರಾಗಿದ್ರೆ ಯಾರ ಮುಂದೆ ನಿಂತ್ಕೊಳ್ತೀರಾ? ಜಗಳ ಮಾಡೋರ್ ಮುಂದೆನೆ ನಿಂತ್ಕೊಂತೀರಾ. ಆದ್ರೆ ನಿಮ್ಮ ಲೈಫ್ ಸ್ಟೈಲ್ ಡಿಸೈಡ್ ಮಾಡುತ್ತೆ ನೀವು ಯಾರ ಮುಂದೆ ನಿಂತ್ಕೊಬೇಕು ಅಂತ. ನಾವು ಕೆಲವೊಂದ್ಸರಿ ಅನ್ಕೊಂತೀವಿ, ಏನ್ ನನ್ ಕಣ್ಮುಂದೆ ಬರೀ ಇಂಥವ್ರೆ ಕಾಣಿಸ್ತೀರ ಅಂತ. ಯಾಕಂದ್ರೆ ನಾವು ಅಂತ ಲೈಫ್ ಸ್ಟೈಲ್ನ ಇಟ್ಕೊಂಡಿದ್ದೀವಿ, ಅಂತ ಲೈಫ್ ಸ್ಟೈಲ್ ಇಟ್ಕೊಂಡಿದೀವಿ, ಅಂತ ಏರಿಯಾನ ಚೂಸ್ ಮಾಡ್ಕೊಂಡಿದೀವಿ, ಅಂತ ಜನರನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಅದಕ್ಕೆ ನಮ್ ಸುತ್ತಲೂ ಏನ್ ಮಾಡ್ತವೆ? ಅಂತವೇ ಕಾಣಿಸ್ತವೆ. ಜೈಲ್ ಡ್ರೆಸ್ ಹಾಕಿರೋನ್ಗೆ ರಾಜ ಕಾಣಿಸ್ತಾನ? ಕೈದಿಗಳೇ ಕಾಣಿಸೋದು. ಎಲ್ಲ ನಮ್ಮವ್ರು ಅಂತ. ಪೊಲೀಸ್ ಡ್ರೆಸ್ ಹಾಕೊಂಡಿರೋನ್ ಬಂದ್ಬಿಟ್ಟು ಅಂದ್ರೆ ಸಾರ್ ನೀವು ನಮ್ಮವ್ರು ಅಂತ ಅವನು ಕಳ್ಳ ಜೈಲ್ ಡ್ರೆಸ್ ಹಾಕೊಂಡಿರೋನು ಇಲ್ಲ. ಅದೇ ಇನ್ನೊಬ್ಬ ಜೈಲ್ ಡ್ರೆಸ್ ಹಾಕೊಂಡ್ರ ಬಂದ ಏನ್ ಹೇಳ್ತಾನ ಅವನು? ನಮ್ಮೋನೆ ಬಾ. ಅವ್ರ ಲ್ಯಾಂಗ್ವೇಜ್ ಬೇರೆ. ಅದೇ ಪೊಲೀಸರು ಬಂದ್ರೆ ನಮ್ಮೋನೆ ಬಾರೋ ಶಿಷ್ಯ ಅಂತಾನ. ಕಾಪಾಡ್ಕೊಳಿತು. ನಿಮ್ ಲೈಫ್ ಸ್ಟೈಲ್ ಡಿಸೈಡ್ ಮಾಡುತ್ತೆ ನೀವ್ ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂತ. ನಿಮ್ ಲೈಫ್ ನ ಬದಲಾಯಿಸಿದ್ರೆ ನಿಮ್ ಲೈಫ್ ಬದಲಾಗತ್ತೆ. ನೀವು ನೋಡೋ ಜನರು, ಮಾತಾಡೋ ಜನರು, ಯಾರ ಮುಂದೆ ನಿಂತ್ಕೊಂತೀರ ಅನ್ನೋದು ದೇವ್ರು ಏನ್ ಮಾಡ್ತಾರೆ? ಡಿಸೈಡ್ ಮಾಡ್ತಾರೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಲೈಫ್ ಸ್ಟೈಲ್ ಬದಲಾಯಿಸಿ ಅಂತ. ಯಾವ ತರ ಲೈಫ್ ಸ್ಟೈಲ್? ದೇವ್ರು ಮುಂದೆಗಡೆ ನಿಂತ್ಕೊಬೇಕಾಗಿರೋ ಲೈಫ್ ಸ್ಟೈಲ್ ಇರ್ಬೇಕು ನಮ್ಗೆ. ಕಳ್ಳನ್ ಡ್ರೆಸ್ ಹಾಕೊಂಡು ದೇವ್ರ ಮುಂದೆ, ದೇವ್ರೇ ನಾನ್ ನಿನ್ ಮಗು ಅಂದ್ರೆ ಇನ್ ಕಳ್ಳನೇ ಅನ್ನೋದು. ಇಲ್ಲಿವರೆಗೂ ನಾವ್ ಹೆಂಗ್ ಬದುಕ್ತಾ ಇದೀವಿ, ಹೆಂಗ್ ಬಾಳ್ತಾ ಇದೀವಿ ಹೇಳ್ರಿ? ಕಳ್ಳನ್ ಡ್ರೆಸ್ ಹಾಕೊಂಡು ದೇವ್ರ ಮಕ್ಕಳ ತರ ನಾವೇನ್ ಮಾಡ್ತಾ ಇದೀವಿ? ನಾಟಕ ಮಾಡ್ತಾ ಇದೀವಿ. ದೇವ್ರ ಮುಂದ್ಗಡೆ ನಿಂತ್ಕೊಬೇಕಂದ್ರೆ ಏನಿರ್ಬೇಕು ನಮ್ದು ಲೈಫ್ ಸ್ಟೈಲು? ದೇವ್ರಿಗೆ ಸಂಬಂಧಪಟ್ಟ ಲೈಫ್ ಸ್ಟೈಲ್ ನಮ್ಗಿದ್ರೆ ಮಾತ್ರನೇ ದೇವ್ರ ಮುಂದೆ ನಾವು ನಿಂತ್ಕೊಳ್ಳಕ್ಕೆ ಆಗ. ಹೇಳಿ ಪಕ್ಕದಲ್ಲಿ ಮುಖ ನೋಡಿ, ಕಳ್ಳನ್ ಡ್ರೆಸ್ ಹಾಕೊಂಡು ದೇವ್ರ ಮುಂದೆ ನಿಂತ್ಕೊಳಕ್ ಆಗಲ್ಲ ಅಂತ. ಸೊ ರಾಜನ ಮುಂದೆ ನಿಂತ್ಕೊಬೇಕಂದ್ರೆ ರಾಜನಿಗೆ ಸಂಬಂಧಪಟ್ಟಿರುವಂತ ಲೈಫ್ ಸ್ಟೈಲ್ ಇರ್ಬೇಕು. ಆತರ ಮಾತುಗಳು ಮಾತಾಡೋರಾಗಿರ್ಬೇಕು, ಆತರ ಯೋಚನೆ ಮಾಡೋರಾಗಿರ್ಬೇಕು, ಆತರ ಕ್ರಿಯೆ ಮಾಡೋರಾಗಿರ್ಬೇಕು. ಅಂತವ್ರು ಮಾತ್ರನೇ ದೇವ್ರ ಮುಂದೆ ನಿಂತ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಹಲ್ಲೆಲೂಯಾ. ಸೊ ದೇವ್ರು ನಿಮ್ ಲೈಫ್ ಸ್ಟೈಲ್ ನ ಬದಲಾಯಿಸ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಪ್ರತಿಯೊಬ್ರು ದೇವ್ರ ಮುಂದೆ ನಿಂತ್ಕೊಳ್ಳಕ್ಕೆ ಅರ್ಹರಾಗಿ, ಯೋಗ್ಯರಾಗಿ ಇರ್ಬೇಕಂತ ದೇವ್ರು ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಮ ಜೈಲಲ್ಲಿ ಇಷ್ಟು ವರ್ಷ ದರಿದ್ರ ಅನ್ನೋ ಜೈಲಲ್ಲಿದ್ರಿ, ನೋವು ಅನ್ನೋ ಜೈಲಲ್ಲಿದ್ರಿ, ಕಣ್ಣೀರ್ ಅನ್ನೋ ಜೈಲಲ್ಲಿದ್ರಿ, ಹಿಂಸೆ ಅನ್ನೋ ಜೈಲಲ್ಲಿದ್ರಿ, ನೋವು ಅನ್ನೋ ಜೈಲಲ್ಲಿದ್ರಿ, ಬಾಧೆ ಅವಮಾನಗಳನ್ನೋ ಜೈಲಲ್ಲಿದ್ರಿ. ಆದ್ರೆ ಅದರ ಲೈಫ್ ಸ್ಟೈಲ್ಗೆ ನೀವೇನಾಗ್ಬಿಟ್ಟಿದ್ದೀರಾ? ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ. ಇವಾಗ ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿರೋ ನೀವು ಏನ್ ಮಾಡ್ಬೇಕು? ಚೇಂಜ್ ಮಾಡಿ ಹೊರಗಡೆ ಬಂದ್ರೆ ದೇವ್ರು ನಿಮ್ ಲೈಫ್ ಸ್ಟೈಲ್ ನ ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಅವಾಗ ಏನಾಗತ್ತೆ? ನಿಮ್ಗೆ ಅವಮಾನಕ್ಕೆ ಬದಲಾಗಿ ಮಾನ ಬರುತ್ತೆ, ಕೀಳಿಗೆ ಬದಲಾಗಿ ಮೇಲೆ ಬರುತ್ತೆ, ದರಿದ್ರಕ್ಕೆ ಬದಲಾಗಿ ಏನ್ ಬರುತ್ತೆ? ಐಶ್ವರ್ಯ. ನಷ್ಟಕ್ಕೆ ಬದಲಾಗಿ ಏನ್ ಸಿಗತ್ತೆ? ಲಾಭ ಬರುತ್ತೆ. ದುಃಖಕ್ಕೆ ಬದಲಾಗಿ ಸಂತೋಷ. ಈ ಲೈಫ್ ಸ್ಟೈಲ್ ಬೇಕಾ ಇಲ್ಲ ಈ ಲೈಫ್ ಸ್ಟೈಲ್ ಬೇಕಾ? ನಿಜನಿಗೆ ಅರ್ಥ ಆಗ್ತದೆ ಹೇಳ್ತಿರೋದು. ಒಂದೇದೇನು?
ಜನರು ಬದಲಾಗಿ 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 ನಮ್ಮನ್ನ ಹಾಳು ಮಾಡ್ಬೇಕು ಅನ್ಕೊಂಡ್ರು ದೇವ್ರು ನಮಗೆ ಕೇಡಾಗ್ದಿರಂಗೆ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಎರಡನೇದೇನು? ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ಮೂರನೇದು ಎರಡು ಸಾಮ್ಯಲ 2 ಅರಸರು ಓದೋಣ. 2 ಅರಸರು 25ನೇ ಅಧ್ಯಾಯ 22ನೇ ವಾಕ್ಯ. 25ನೇ ಅಧ್ಯಾಯ 27ನೇ ವಾಕ್ಯ. ಎಷ್ಟು ಅರ್ಥ ಆಯ್ತು? ಇಲ್ಲೊಬ್ಬ ರಾಜ ಇದ್ದಾನೆ. ಈ ರಾಜನ್ ಏನ್ ಮಾಡಿದ್ರು? ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಎಷ್ಟು ವರ್ಷ ಜೈಲಲ್ಲಿ ಇಡಕ್ಕಾಗತ್ತೆ ಒಂದ್ ಮನುಷ್ಯನ? ಎಷ್ಟು ವರ್ಷ ಅಂತ ದೇವ್ರು ಸುಮ್ನೆ ಇರ್ತಾರೆ? ಜೈಲಲ್ಲಿ ಇಟ್ರು, ಅವನ್ಗೆ ಅವಸ್ಥೆ ಕೊಟ್ರು, ತಿನ್ನಕ್ ಊಟ ಕೊಟ್ಟಿಲ್ಲ, ಹಾಕಳಕ್ ಒಳ್ಳೆ ಬಟ್ಟೆ ಕೊಟ್ಟಿಲ್ಲ, ಇರಕ್ ಒಳ್ಳೆ ಜಾಗ ಕೊಟ್ಟಿಲ್ಲ, ಅವಸ್ಥೆ ಪಡ್ತಾ ಇದ್ದಾನೆ, ಅವಮಾನ ಪಡ್ತಾ ಇದ್ದಾನೆ, ತಿನ್ನಕ್ ಊಟ ಇಲ್ದಿರ ಕಷ್ಟ ಪಡ್ತಾ ಇದ್ದಾನೆ. ಇವನ್ನ ಏನ್ ಮಾಡಿದ್ರು ದೇವ್ರು? ಜ್ಞಾಪಕ ಮಾಡ್ಕೊಂಡ್ರು. ಏನ್ ಮಾಡಿದ್ರು? ಜ್ಞಾಪಕ ಮಾಡ್ಕೊಂಡ್ರು. ಇವಾಗ ಜ್ಞಾಪಕ ಮಾಡ್ಕೊಂಡ್ರೆ, ಇವಾಗ ಜ್ಞಾಪಕ ಮಾಡ್ಕೊಂಡ್ಮೇಲೆ ಯಾರ ಮೂಲಕ ಜೈಲ್ಗೆ ಹೋದ್ನೋ ಅವ್ರ ಮೂಲಕ ಏನಾಗ್ಬೇಕು? ಇವಾಗ ಆಚೆ ಬರ್ಬೇಕು. ಯಾರ ಮೂಲಕ ನಷ್ಟ ಆಯ್ತೋ ಅವ್ರ ಮುಖಾಂತರ ಏನಾಗ್ಬೇಕು? ಲಾಭ ಆಗ್ಬೇಕು. ಯಾರ ಮುಖಾಂತರ ಅಲ್ಲಿಂದ ಮೇಲಿಂದ ಕೆಳಗಡೆ ಬಿದ್ನೋ ಅವ್ರ ಮೂಲಕ ಏನಾಗ್ಬೇಕು? ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕು. ಇವಾಗ ದೇವ್ರ ಏನ್ ಮಾಡಿದ್ರು? ದೇವ್ರೇನ್ ಡಿಸೈಡ್ ಮಾಡಿದ್ರು? ಇವನ್ ಹೆಂಗಾದ್ರು ಮಾಡಿ ಮೇಲಕ್ಕೆ ಎತ್ಬೇಕು, ಬಿಡಿಸ್ಬೇಕು ಇಲ್ಲಿಂದ. ಜೈಲಲ್ಲಿ ಇದ್ದವನ್ ಏನ್ ಮಾಡಿದ್ರು? ಇವಾಗ ಬಿಡಿಸಿದ್ರು ದೇವ್ರು. ಬಿಡಿಸಿದ್ಮೇಲೆ ಏನಾಯ್ತು ಅವನ ಲೈಫಲ್ಲಿ? ಏನ್ ಚೇಂಜಸ್ ಆಯ್ತು? ಒಂದೊಂದೇ ಪಾಯಿಂಟ್ ಓದಿ. ಏನಂತೆ? ಅರಿಕೆ ಮಾಡ್ರಿ. ಯಾರೆಲ್ಲ ಬೇರೆ ಯಾರಿಗೂ ತಲೆ ಹೋಗಿಲ್ಲ ಹೇಳ್ರಿ, ಎಲ್ಲಾರು ಅರಿಕೆ ಮಾಡ್ರಿ. ಇಷ್ಟು ವರ್ಷ ಯಾರಲ್ಲ, ಇಷ್ಟು ವರ್ಷ ನನ್ನೆಲ್ಲ ದ್ವೇಷದಿಂದ ವಿರೋಧಿಸಿ ಮಾತಾಡಿದ್ರು, ಜೈಲಲ್ಲಿ ಹೆಂಗ್ ಮಾತಾಡ್ಸಿದ್ರು? ಬರಲ್ಲ ಇವಾಗ ಪ್ರೀತಿ. ದೇವ್ರು ನಿಮ್ಮನ್ನ ಜೈಲಿಂದ ಬಿಡಿಸಿದ್ರೆ ಪ್ರೀತಿ ತಾನಾಗೆ ನಿಮ್ ಮನೆ ಬಾಗಲ್ ನೋಡ್ಕೊಂಬರ. ಹಲ್ಲೆಲೂಯಾ. ನೀವು ಸಿಗಾಕೊಂಡಿರೋ ಒಂದ ಜೈಲಿಂದ ಏನಾಗ್ಬೇಕು? ಇವತ್ತು ದೇವ್ರು ನಿಮ್ಮನ್ನ ಬಿಡಿಸ್ಬೇಕು. ಅವಮಾನ ಜೈಲಿಂದ ಏನಾಗ್ಬೇಕು? ನೀವು ಬಿಡುಗಡೆ ಹೊಂದ್ಕೊಬೇಕು. ಇಕ್ಕಟ್ಟನ್ನ ಜೈಲಿಂದ ಏನಾಗ್ಬೇಕು? ನೀವು ಬಿಡುಗಡೆ ಹೊಂದ್ಕೊಬೇಕು. ನೋವು, ಸಂಕಟನೋ, ಬಾಧೆಗಳಿಂದ, ಕಣ್ಣೀರಿಂದ ಏನೋ ಜೈಲ್ಗಳಿಂದ ಏನ್ ಮಾಡ್ಬೇಕು ನೀವು? ಸೈತಾನ್ ಏನ್ ಮಾಡಿದಾನೆ? ನಮ್ಮನ್ನ ಇದ್ರಲ್ಲೆಲ್ಲ ಬಂಚಿದಾನೆ, ಒಳಗಡೆ ಜೈಲಲ್ಲಿ ಹಾಕ್ಬಿಟ್ಟಿದ್ದಾನೆ. ಆ ಜೈಲಲ್ಲಿ ಇರೋವರೆಗೂ ನಮ್ಗೆ ಪ್ರೀತಿ ಸಿಗಲ್ಲ. ಯಾರು ನಮ್ಮನ್ನ ಸರಿಯಾಗಿ ಕೇರ್ ಮಾಡಲ್ಲ, ನಮ್ ಬಗ್ಗೆ ಯಾರು ಆಲೋಚನೆ ಮಾಡಲ್ಲ. ಯಾರು ಇವನು? ಕಳ್ಳ ಅಷ್ಟೇ, ಇವನ್ ಸರಿ ಇಲ್ಲ,
ಇವನ್ ಮೋಸಗಾರ, ಇವನ್ ಅದು, ಇವನ್ ಇದು, ಏನೋ ಒಂದ್ ಹೆಸರು ಇಟ್ಬಿಟ್ಟು ಜನರು ಏನ್ ಮಾಡ್ತಾರೆ, ನಮ್ಮನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಇವತ್ತು ಯಾವ್ದ್ರಲ್ಲಿ ನೀವು ಸಿಗಾಕೊಂಡು ಒದ್ದಾಡ್ತಾ ಇದ್ರು, ಆ ಜೈಲಿಂದ ದೇವ್ರ ಏನ್ ಮಾಡಕ್ ಹೋಗ್ತಾ ಇದಾರೆ, ನಿಮ್ಮನ್ನ ಬಿಡ್ಸಕ್ ಹೋಗ್ತಾ ಇದಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನ ಬಿಡ್ಸಕ್ ಹೋಗ್ತಾ ಇದಾರೆ. ಈ ವರ್ಷದಲ್ಲಿ 27ನೇ ವರ್ಷ ನಮ್ಮನ್ನ ಜೈಲಿಂದ ಬಿಡಿಸುವಂತ ವರ್ಷ. ಆಮೇನ್. ಆತ್ಮಿಕವಾಗಿ ಸೈತಾನ್ ನಮ್ಮನ್ನ ಏನೇನೆಲ್ಲ ಯಾವ್ದಾದ್ರಲ್ಲೆಲ್ಲ ಕಟ್ಟಾಕಿದಾನೋ ಅದರಿಂದ ದೇವರು ಬಿಡಿಸುವಂತ ವರ್ಷ. ಎಷ್ಟು ನಂಬ್ತಾ ಇದ್ದೀರಾ? ಬಿಡಿಸಿದಾಗ ಹೊರಗಡೆ ಕರ್ಕೊಂಬಂದು ಏನ್ ಮಾಡ್ತಾ ಇದ್ದಾನೆ, ಇವಾಗೇನು ಪ್ರೀತಿಯಿಂದ ಮಾತಾಡ್ತಾನೆ. ಎರಡನೇದು ಹಂಗೆ ಓದಿ, ಪ್ರೀತಿಯಿಂದ ಮಾತಾಡಿ. ಇವಾಗ ಯಾವ ಸ್ಥಾನ? ಇವಾಗ ಉನ್ನತ ಸ್ಥಾನ. ಅಂದ್ರೆ ನಮ್ಮ ಮುಂದ್ಗಡೆ ಯಾರೆಲ್ಲ ತಲೆ ಎತ್ತಿ ನೀನ್ ಯಾರು ಇಲ್ಲ ಅಂದ್ರು, ನೀನ್ ಏನು ಇಲ್ಲ ಅಂದ್ರು, ಇವಾಗ ಅವ್ರಿಗಿಂತ ದೇವರು ನಮ್ಮನ್ನ ಮೇಲೆ ಕೆತ್ತಕ್ ಹೋಗ್ತಾ ಇದಾರೆ. ಹಲ್ಲೆಲೂಯಾ. ಯಾರೆಲ್ಲ ನಮ್ಮ ಮುಂದ್ಗಡೆ ನಿಂತ್ಕೊಂಡು ನಮ್ಮನ್ನ ಅವಮಾನ ಮಾಡಿ ಕೀಳಾಗಿ ಮಾತಾಡಿದ್ರು, ಅವಮಾನ ಮಾಡಿ ನಮ್ಮನ್ನ ಕೀಳಾಗಿ ನೋಡಿದ್ರು, ಅವ್ರ ಮುಂದೆನೆ ದೇವ್ರು ನಮ್ಗೆ ಉನ್ನತ ಸ್ಥಾನ ಕೊಡಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಸಿಗಾಕೊಂಡು ಒದ್ದಾಡಿದ್ ಸಾಕು, ದೇವ್ರು ನಿಮ್ಮನ್ನ ಬಿಡ್ಸಕ್ ಹೋಗ್ತಾ ಇದಾರೆ. ಬಿಡಿಸಿ ನಿಮ್ಮನ್ನ ಎಲ್ಲಿ ಕೀಳಾಗಿ ಜನರು ಮಾತಾಡಿದ್ರು ಅಲ್ಲೇ ದೇವ್ರು ನಿಮ್ಮನ್ನ ಮೇಲಾಗಿ ಗುಣಿಸಕ್ ಹೋಗ್ತಾ ಇದಾರೆ. ಆಮೇನ್. ಎಷ್ಟು ಜನ ನಂಬ್ತಾ ಇದೀರಾ? ನಮ್ಮನ್ನ ಜನರು ಕೀಳಾಗಿ ಮಾತಾಡಿದ್ದು ಸಾಕು, ನಮ್ಮನ್ನ ಕೀಳಾಗಿ ನೋಡಿದ್ದು ಸಾಕು. ಇನ್ನ ಎಷ್ಟು ಜನ ಕೀಳಾಗಿ ನೋಡ್ಸ್ಕೊಬೇಕು ಅನ್ಕೊಂತ ಇದ್ದೀರಾ? ಸಾಕಾಗಿಲ್ಲ? ಇವತ್ತು ಬೇಡ್ಕೊಳ್ಳಿ ದೇವ್ರನ್ನ, ದೇವ್ರೇ ನನ್ನ ಬಿಡಿಸು, ನನ್ನ ಬಿಡಿಸು, ನನ್ನ ಬಿಡಿಸು, ನನ್ನ ಬಿಡಿಸು, ನನ್ನ ಬಿಡಿಸು, ಅವಮಾನದಿಂದ ಬಿಡಿಸು, ಕಷ್ಟಗಳಿಂದ ಬಿಡಿಸು, ನೋವಿಂದ ಬಿಡಿಸು, ಹಿಂಸೆಯಿಂದ ಬಿಡಿಸು, ಕಣ್ಣೀರಿಂದ ಬಿಡಿಸು, ಎಲ್ಲದರಿಂದ ದೇವ್ರೇ ನನ್ನ ಬಿಡಿಸು. ಅದರಿಂದ ಬಿಡುಗಡೆ ಹೊಂದ್ಕೊಂಡ್ರೆ ಆಟೋಮೆಟಿಕ್ ಆಗಿ ನೀವು ಬೇಕಾಗಿರೋದೆಲ್ಲ ನಿಮ್ಮ ಮನೆ ಬಾಗಿಲು ಬರ್ತದೆ. ಆಮೇಲೆ ಸೊ ಏನ್ ಮಾಡದಂತೆ, ಪ್ರೀತಿಯಿಂದ ಮಾತಾಡಿ ಅವನಿಗೆ ಏನ್ ಮಾಡಿದ್ರಂತೆ, ಇವಾಗ ಫಸ್ಟ್ ಸ್ಥಾನ ಬದಲಾಯಿಸೋದು. ಇವನ್ ಎಲ್ಲಿ ಇರ್ಬೇಕಾಗಿರೋನು ಎಲ್ಲಿದ್ದಾನೆ, ನೀನ್ ಎಲ್ಲಿರ್ಬೇಕೋ ಅಲ್ಲಿಗೆ ಬಂದ್ಬಿಡು. ನಾವ್ ಎಲ್ಲಿರ್ಬೇಕಾಗಿರೋರು ನಾವೆಲ್ಲ ಸಮಾಧಾನವಾಗಿರ್ಬೇಕಾಗಿರೋರು, ನಾವೆಲ್ಲ ಸಂತೋಷವಾಗಿರ್ಬೇಕಾಗಿರೋರು, ನೆಮ್ಮದಿಯಿಂದ ಇರ್ಬೇಕಾಗಿರೋರು, ಪ್ರೀತಿಯಿಂದ ಇರ್ಬೇಕಾಗಿರೋರು, ಆರೋಗ್ಯವಾಗಿರ್ಬೇಕಾಗಿರೋರು, ಐಶ್ವರ್ಯದಲ್ಲಿ ಇರ್ಬೇಕಾಗಿರೋರು. ದರಿದ್ರದಲ್ಲಿ ಸಿಗಾಕೊಂಡು, ಸಾಲದಲ್ಲಿ ಸಿಗಾಕೊಂಡು, ರೋಗದಲ್ಲಿ ಸಿಗಾಕೊಂಡು, ನೋವುಗಳಲ್ಲಿ ಸಿಗಾಕೊಂಡು, ಬಾಧೆಗಳಲ್ಲಿ ಸಿಗಾಕೊಂಡು ಎಲ್ಲಿರ್ಬೇಕಾಗಿರೋರು ಎಲ್ಲಿ ಬದುಕ್ತಾ ಇದೀವಿ. ಆದ್ರೆ ಇವತ್ತು ದೇವ್ರು ನಮ್ಮ ಸ್ಥಾನ ಬದಲಾಯಿಸಕ್ ಹೋಗ್ತಾರೆ. ಹಲ್ಲೆಲೂಯಾ. ನಾವೆಲ್ಲ ಎಲ್ಲಿರ್ಬೇಕಾಗಿರೋರು ಹೇಳಿ? ಮೇಲೆ ಚೆನ್ನಾಗಿರ್ಬೇಕಾಗಿರೋರು, ಸಮಾಧಾನವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ, ಐಶ್ವರ್ಯದಲ್ಲಿ, ಬಿಡುಗಡೆಯಲ್ಲಿ, ಆರೋಗ್ಯದಲ್ಲಿ ಇರ್ಬೇಕಾಗಿರೋ ನಾವು ಅಲ್ಲಿರ್ಬೇಕಾಗಿರೋ ನಾವು ಎಲ್ಲಿ ಬದುಕ್ತಾ ಇದೀವಿ? ಇಲ್ಲಿ ಬದುಕ್ತಾ ಇದೀವಿ. ಇವತ್ತು ದೇವ್ರು ನಿಮ್ಮನ್ನ ಬಿಡಿಸಿ ನಿಮ್ಮ ಸ್ಥಾನವನ್ನ ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಕಣ್ಣೀರಲ್ಲ ನಂದು ಜಾಗ, ನನ್ನ ಸ್ಥಾನ ಕಣ್ಣೀರಲ್ಲ, ನನ್ನ ಸ್ಥಾನ ಸಂತೋಷ, ನನ್ನ ಸ್ಥಾನ ಅವಮಾನ ಅಲ್ಲ, ನನ್ನ ಸ್ಥಾನ ಮಾನ, ನನ್ನ ಸ್ಥಾನ ಕಣ್ಣೀರಲ್ಲ, ವೇದನೆ ಅಲ್ಲ, ನೋವಲ್ಲ, ದುಃಖ ಅಲ್ಲ, ಸಂತೋಷ, ಸಮಾಧಾನ, ನೆಮ್ಮದಿ. ದೇವ್ರು ನಿಮ್ ಸ್ಥಾನ ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಈ ವರ್ಷದಲ್ಲಿ ದೇವ್ರು ನಿಮ್ಮನ್ನ ಸ್ಥಾನ ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಆಮೇಲೆ ನಿಮ್ಮನ್ನ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಇನ್ಮೇಲೆ ನೀವು ಆ ಜಾಗದಲ್ಲಿ, ಆ ಸ್ಥಾನದಲ್ಲಿ ಇರಕ್ ಹೋಗಲ್ಲ. ಆಮೇಲೆ ಸೊ ನಾವು ಆ ಸ್ಥಳದಲ್ಲಿ ಇರಲ್ಲ. ಪಕ್ಕದಲ್ಲಿ ಕೈಗೊಳ್ಳಿ. ಬಿಡಿಸ್ತಾರೆ, ಬದಲಾಯಿಸ್ತಾರೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಜವಾಗಿ ನಂಬ್ತಾ ಇದ್ದೀರಾ? ಮೂರನೇದು ಓದಿ ಹಂಗೆ. ಮೂರನೇದು ಏನಂತೆ? ಲೈಫ್ ಸ್ಟೈಲ್. ಮತ್ತೆ ನಿಮ್ ಸ್ಥಾನ ಬದಲಾದ್ರೆ ನಿಮ್ ಲೈಫ್ ಸ್ಟೈಲ್ ಏನಾಗ್ಬೇಕು? ಅದು ತಕ್ಕನಂಗೆ ಚೇಂಜ್ ಆಗ್ಬೇಕು. ಆದ್ರೆ ದೇವ್ರು ನಿಮ್ ಸ್ಥಾನ ಬದಲಾಯಿಸ್ಬೇಕಂತ ಇಷ್ಟಪಡ್ತಾರೆ, ಆದ್ರೆ ನೀವ್ ಮಾತ್ರ ನಿಮ್ ಲೈಫ್ ನ ಬದಲಾಯಿಸ್ಕೊಳಕ್ ಇಷ್ಟಪಡಲ್ಲ ಅಂತೀರ. ಮಾತಾಡ್ದಂಗೆ ಮಾತಾಡ್ತೀರಾ, ಹೇಳ್ದಂಗೆ ಹೇಳ್ತೀರಾ, ಯೋಚನೆ ಮಾಡ್ದಂಗೆ ಮಾಡ್ತೀರಾ, ನೋಡ್ದಂಗೆ ನೋಡ್ತೀರಾ. ಎಷ್ಟು ಹೇಳಿದ್ರು ಏನಾಗಲ್ಲ ನೀವು. ಈಗ ನಿಂತವ್ರನ್ನ ಮೇಲ್ ಕುಣಿಸ್ಕೊಂಡ್ರೆ ಏನು, ಕೆಳಗಡೆ ಇದ್ರೆ ಏನು? ಇಲ್ಲಿ ಲೋ ಲೆವೆಲ್ ಅಲ್ಲಿ ಕಳ್ತನ ಮಾಡ್ತಾ ಇದ್ದ, ಮೇಲ್ ಹೋದ್ಮೇಲೆ ಹೈ ಲೆವೆಲ್ ಕಳ್ತನ ಮಾಡ್ತಾನೆ. ಇಲ್ಲಿ ಲೋ ಲೆವೆಲ್ ಅಲ್ಲಿ ಕೆಟ್ಟ ಮಾತು ಮಾತಾಡೋನ್ನ ತಗೊಂಡಾಗಿ ಸಿಂಹಾಸನ ಕುಣಿಸಿದ್ರೆ ಅವ್ನ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾನೆ? ಹೈ ಲೆವೆಲ್ ಅಲ್ಲಿ ಮಾತಾಡ್ತಾನೆ. ಅವ್ನು ನಿಲ್ಸಕ್ ಆಯ್ತದ?
ಬಾರ್ಡರ್ ಜಗಳ ಮಾಡೋಣ ತಗೊಂಡಾಗ ಮೇಲ್ಗಡೆ ಕುಣಿಸ್ಬಿಟ್ರೆ World War III ಆಗೋದು. ಯಾಕೆ? ಅವ್ನಿಗೆ ಯುದ್ಧ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಮೇಲ್ ಕುಣಿಸ್ಬಿಟ್ಟು ಅಧಿಕಾರ ಕೊಟ್ರೆ ಮೇಲ್ ಕುತ್ಕೊಂಡು ಏನ್ ಮಾಡ್ತಾನ ಅವನು? ಬಾರ ಜಗಳ ಮಾಡೋಣ ಅಂತಾನೆ ಅವನು. ನೀವೆಲ್ಲ ಯಾರು? ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳೋರ್ಗೆ ಮಾತ್ರನೇ ಉನ್ನತ ಸ್ಥಾನ. ಜೈಲ್ ಬಟ್ಟೆ ಹಾಕೊಂಡು ರಾಜನ್ ಸಿಂಹಾಸನದಲ್ಲಿ ಕುತ್ಕೊಳ್ಳಕ್ಕೆ ಆಗಲ್ಲ. ದೇವ್ರು ನಿಮ್ಮನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಕುಣಿಸ್ಬೇಕಂದ್ರೆ ನೀವು ಒಳ್ಳೆ ಮಾತನ್ನು ಮಾತಾಡೋದು ಕಲ್ತಿರ್ಬೇಕು. ದೇವ್ರು ನಿಮ್ಮನ್ನ ಒಳ್ಳೆ ಸ್ಥಾನದಲ್ಲಿ ಕುಣಿಸ್ಬೇಕಂದ್ರೆ ಒಳ್ಳೆ ಯೋಚನೆ ಮಾಡೋದನ್ನ ನೀವು ಕಲ್ತಿರ್ಬೇಕು. ದೇವ್ರು ನಿಮ್ಮನ್ನ ಒಳ್ಳೆ ಸ್ಥಾನದಲ್ಲಿ ಕುಣಿಸ್ಬೇಕಂದ್ರೆ ನೀವು ಒಳ್ಳೆ ಕ್ರಿಯೆಗಳನ್ನ ಮಾಡೋದು ಕಲ್ತಿರ್ಬೇಕು. ಒಳ್ಳೆ ಲೈಫ್ ಸ್ಟೈಲ್ ನ ನೀವು ಬದಲಾಯಿಸ್ಕೊಳ್ದೆ ಹೋದ್ರೆ ಒಳ್ಳೆ ಸ್ಥಾನದಲ್ಲಿ ದೇವ್ರು ಕುಣಿಸಿದ್ರು ನಿಮಗೆ ಅದರಿಂದ ಏನು ಉಪಯೋಗ ಇರಲ್ಲ. ಎಷ್ಟು ಜನ ಬದಲಾಯಿಸ್ಕೊಂತೀರಾ? ಒಂದನೇದು, ಜೈಲಿಂದ ಹೊರಗಡೆ ಬಂದಿದ್ದಷ್ಟೇ ಬಿಡುಗಡೆ ಮಾಡಿದ್ಮೇಲೆ ಪ್ರೀತಿಯಿಂದ ಮಾತಾಡ. ಎರಡನೇದು, ಪೊಸಿಷನ್ ಚೇಂಜ್ ಆಯ್ತು. ಮೂರನೇದು, ಡ್ರೆಸ್ ಕೋಡ್ ಚೇಂಜ್. ಇನ್ಮೇಲೆ ನಾವು ಹೊಟ್ಟೆ ಕಿಚ್ಪಡೋರಲ್ಲ, ಇನ್ಮೇಲೆ ನಾವು ದ್ವೇಷ ಮಾಡೋರಲ್ಲ, ಇನ್ಮೇಲೆ ನಾವು ಜಗಳ ಮಾಡೋರಲ್ಲ. ಆಮೇಲೆ ಇನ್ಮೇಲೆ ನಾವೆಲ್ಲ ಯಾರಲ್ಲ? ಕೋಪ ಮಾಡ್ಕೊಳಲ್ಲ. ಆಮೇಲೆ ಇನ್ಮೇಲೆ ನಾವೆಲ್ಲ ಯಾರಲ್ಲ? ಹೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ ಒಬ್ಬೊಬ್ರಿಗೆ, ನಾವೆಲ್ಲ ಯಾರಲ್ಲ ಅಂತ. ನಾವೆಲ್ಲ ಕಂಜೂಸ್ ಅಲ್ಲ. ನಿಜವಾಗ್ಲು ನೀವ್ ಅನ್ಕೊಂಡಿದ್ದೀರಾ ಕಂಜೂಸ್ ಅನ್ನೋದು ಒಂದ್ ದೆವ್ವ. ನಿಜವಾಗ್ಲು ಕಂಜೂಸ್ ಅನ್ನೋದು ಒಂದ್ ದೆವ್ವನೇ. ಸ್ವಾಮಿ ಒಂದ್ ತಾಲಂತ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ಎಷ್ಟು ತಾಲಂತು? 5 ತಾಲಂತು. ಒಬ್ಬ ಕಂಜೂಸ್ ಏನ್ ಮಾಡ್ದ? ಅವನ್ನ ಏನ್ ಅನ್ಬೇಕು ನೀವು? ಮುಟ್ಟಾಳ ಅನ್ಬೇಕಾ? ಕಂಜೂಸ್ ಅನ್ಬೇಕಾ? ಕೊಡಕ್ ಮನ್ಸಿಲ್ದಿರೋ ಅನ್ಬೇಕಾ? ಎಲ್ಲ ಆಲ್ ಇನ್ ಒನ್. ಅವನು ಬಚ್ಚಿಕ್ಕಳವನು, ಅವನ್ ಕಂಜೂಸು. ಅವನ ಹತ್ರ ಇರೋದು ಬೇರೆಯವ್ರು ಕೊಡಕ್ಕೆ ಮನ್ಸಿಲ್ಲ. ಕೊಟ್ರೆ ಬರುತ್ತೋ ಇಲ್ವೋ ಅನ್ನೋದು ನಂಬಿಕೆ ಇಲ್ಲ. ಅದಕ್ಕೆ ಏನ್ ಮಾಡ್ದವನು? ಪಕ್ಕದಲ್ಲಿ ಕೈ ಬಿಡ. ಕಂಜೂಸ್ ತರ ಎಷ್ಟು ವರ್ಷದಿಂದ ಬಚ್ಚಿಕ್ತೀರಾ? ಬಚ್ಚಿಟ್ರೆ ಅಭಿವೃದ್ಧಿ ಆಗತ್ತಾ? ಹಾ, ಏನೈತೆ ಹೇಳ್ರಿ. ಹೌದು, ಶ್ರೀಮಂತ್. ನಾನು ಇದಕ್ಕೆ ಏನಕ್ಕೆ ಹೇಳಕ್ ಬಂದಿದ್ದೀನ? ಕಂಜೂಸ್ ಅನ್ನೋದು ಒಂದು ಲೈಫ್ ಸ್ಟೈಲ್. ಯಾವಾಗ್ಲೂ ನಿಮ್ ಕೈಯಲ್ಲಿ ಏನಾಗ್ತಾ ಇರ್ಬೇಕು ಹೇಳ್ರಿ? ಓಡಾಡ್ತಾ ಇರ್ಬೇಕು. ನಾವೇನ್ ಮಾಡ್ತೀವಿ? ತಗೊಂಡೋಗಿ ಹಿಡ್ಕೊಂಡು ಬಚ್ಚಿಟ್ಬಿಡ್ತೀವಿ. ನಮ್ ಕೈ ನೋಡ್ಕೊಂಡ್ರೆ ಯಾವಾಗ್ಲೂ ಹೆಂಗ್ ಕಾಣಿಸ್ತದೆ? ಖಾಲಿನೇ ಕಾಣಿಸ್ತದೆ. ಎಲ್ಲ ಕೈ ನೋಡ್ಕೊಳ್ಳಿ. ನಿಮ್ ಕೈ ಎಲ್ಲ ಫುಲ್ ಆಗಿ ಓಡಾಡ್ತೈತಾ? ಇಲ್ಲ ಖಾಲಿ ಕಾಣಿಸ್ತೈತಾ? ನಮ್ ಕೈಯಲ್ಲಿ ಏನಿರ್ಬೇಕು ಹೇಳ್ರಿ? ಹಳೆ ಕಾಲದಲ್ಲಿ ಅಬ್ರಾಮು, ಇಸಾಕು, ಯಾಕೋಬು ಇವರೆಲ್ಲ ನೋಡಿದ್ರೆ ಅವ್ರ ಕೈ ಸುಮ್ನೆ ಇರ್ತಾ ಇರ್ಲಿಲ್ಲ. ಕೊಡೋದು ತಗೊಳ್ಳೋದು ನಡೀತಾನೇ ಇದ್ವು ಅವ್ರ ಲೈಫಲ್ಲಿ. ಇಲ್ಲಿ ಕುರಿ ಕೊಡೋರು, ಅಲ್ಲಿ ಇನ್ನೊಂದು ಈಸ್ಕೊಳ್ಳೋರು, ಅಲ್ಲಿ ಇನ್ನೊಂದು ಕೊಡೋರು, ಅಲ್ಲಿ ಇನ್ನೊಂದು ಈಸ್ಕೊಳ್ಳೋರು. ಅವ್ರ ಕೈ ಏನ್ ಮಾಡ್ತಾ ಇರ್ಲಿಲ್ಲ? ಸುಮ್ನೆ ಇರ್ತಾ ಇರ್ಲಿಲ್ಲ. ಸೋಂಬೇರಿ ಏನ್ ಹುಡ್ಕೊಂಡ್ ಬರ್ತದೆ?
ದರಿದ್ರ. ಸೋಂಬೇರಿನ ಏನ್ ಹುಡ್ಕೊಂಬತ್ತವೆ? ಕೈಯಲ್ಲಿ ಖಾಲಿ ಖಾಲಿ ಅಂದ್ರೆ ಏನ್ ಹುಡ್ಕೊಂಬತ್ತದೆ? ಎಲ್ಲ ಇಲ್ಲೇ ಇದ್ದೀರಾ? ಕೈ ತೋರಿಸಿ ಎಲ್ಲರು. ಏನು ಇಲ್ಲ ಬ್ರದರ್ ನನ್ನ ಹತ್ರ. ಕೆಲವೊಬ್ರು ಇದಾರೆ ಡೈಲಾಗ್ ಹಿಂಗೆ ಹೊಡೆಯೋದು. ಹೆಂಗಿದ್ದೀರಾ ಬ್ರದರ್? ಏನಿಲ್ಲ. ನಂಗೊಂದು ಪಾಸ್ಟರ್ ಗೊತ್ತು, ತುಂಬಾ ವರ್ಷದ ಫ್ರೆಂಡ್ ಅವರು. ಯಾವಾಗ ಕೇಳಿದ್ರು ಏನು ಇಲ್ಲ ಅನ್ನೋರು. ಒಂದ್ ದಿವಸ ಹೇಳ್ದೆ, ಅಲ್ಲಿ 1 ಎಕರೆ ತಗೊಂಡಿದ್ದೀರಾ, ಇಲ್ಲಿ 2 ಎಕರೆ ತಗೊಂಡಿದ್ದೀರಾ, ಇಲ್ಲಿ ಈಗ 5-6 ಲಕ್ಷದ ಕಾರ್ ಓಡಿಸ್ತಾ ಇದೀಯಾ, ಮತ್ ಏನಿಲ್ಲ ಅಂತೀಯ? ಒಂದ್ ದಿವಸ ಹಂಗೆ ಆಗ್ಬಿಡ್ತದ, ಹುಷಾರ್ ಅಂದೆ ನಾನು. ಇರುತ್ತೆ ಮನೇಲಿ 10 ಉಂಗುರ ಇಟ್ಟಿರ್ತಾರೆ, ಏನು ಇಲ್ಲ ಅಂತಾರೆ. ಬೀರಲ್ಲಿ 10 ರೇಷ್ಮೆ ಸೀರೆ ಇರ್ತದೆ, ಏನಿಲ್ಲ ಅಂತಾರೆ. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಇದು ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಬೇಕು ನೀವು. ಏನೋ ಕೇಳಿದ ತಕ್ಷಣ ಏನ್ ಹೇಳ್ತೀರಾ ನೀವು? ಏನಿಲ್ಲ. ಬಾಯಿಂದ ಅರಿಕೆ ಮಾಡುವ ಪ್ರತಿಯೊಂದು ಮಾತು ನೆರವೇರುತ್ತೆ. ಏನು ಇಲ್ಲ ಅಂತ ನಾವು ಅನ್ಕೊಂಡು ನಮ್ ಕೈಯಲ್ಲಿ ಏನು ಇಲ್ದಂಗ ಆಗೋಗ್ಬಿಟ್ಟೈತೆ. ದೇವರ ಎಡಗೈಯಲ್ಲಿ ಏನಿದೆ? ಬಲಗೈಯಲ್ಲಿ ಏನಿದೆ? ಶಾಶ್ವತ ಭಾಗ್ಯ. ಅವ್ರ ಕೈಗೆ ಖಾಲಿ ಇಲ್ಲ. ಅರೆ ನಮ್ ಕೈ ಯಾವಾಗ ಕೇಳಿದ್ರು ಏನು ಇಲ್ಲ. ಬೇಗ ಸೆಟ್ಲ್ ಆಗಿ. ನಾನು ಅದಕ್ಕೆ ಒಂದು ಹ್ಯಾಬಿಟ್ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಂದು ಅಭ್ಯಾಸ, ಇದರಿಂದ ತಪ್ಪಿಸ್ಕೊಳಕ್ಕೆ, ಏನು ಇಲ್ಲ ಅಂತ ಹೇಳೋದ್ರಿಂದ ತಪ್ಪಿಸ್ಕೊಳಕ್ಕೆ. ಯಾರಾದ್ರೂ ಏನಾದ್ರು ಕೇಳಿದ್ರೆ ನನ್ನ ಹತ್ರ ಐತೆ, ಬಟ್ ನಂಗೆ ಬೇಕದು, ಉಪಯೋಗ ಮಾಡ್ಕೊಬೇಕು. ಕೊಡಕ್ ಆಗದೆ ಇರೋ ಸಿಚುವೇಶನ್ ಇದೆ. ನನ್ನ ಹತ್ರ ಇದೆ, ಆದ್ರೆ ನನಗೆ ಬೇಕದು ಇವಾಗ. ಎಲಿಯ ಬಡ ವಿಧವೆ ಹತ್ರ ಹೋಗಿ ಮನೆಗೆ ಹೋಗ್ಬೇಕಾದ್ರೆ ಏನ್ ಕೇಳ್ದು? ಏನಿಲ್ಲ ಅಂದ್ರ? ಒಂದ್ ವೇಳೆ ಆ ಅಮ್ಮ ಭಯಪಟ್ಟು ಏನು ಇಲ್ಲ ಅಂದಿದ್ರೆ ಅವ್ರ ಲೈಫ್ ಏನಾಗ್ತಾ ಇತ್ತು? ನಿಮ್ ಲೈಫ್ ಏನಕ್ಕೆ ಹಂಗೆ ಐತೆ? ನಾವು ತಿನ್ಬಿಟ್ಟು ಸಾಯಾಗ ರೆಡಿ ಆಗಿದೀವಿ, ಇಲ್ಲಿ ಯಾರೋ ಹೊಸಬ್ರು ಬಂದ್ಬಿಟ್ಟವ್ರಲ್ಲ ಅಂದ್ಕೊಂಡು ನಿಮ್ ಮನೇಲಿ ಏನಿದೆ ಅಂತ ಕೇಳಿದ್ರೆ, ಸರಿ ನಿಮ್ಮನೆಲ್ಲೇ ಬರೀ ಒಂದ್ 2 ದಿನಕ್ಕೆ ಬೇಕಾಗಿರುವಂತ ರೇಷನ್ ಐತೆ ಅನ್ಕೊಳ್ಳಿ. 10 ಜನ ರಿಲೇಟಿವ್ ಬಂದ್ಬಿಟ್ರು ಮನೆಗೆ. ಏನ್ ಮಾಡ್ತೀರಾ? ಕಾಸಿಲ್ಲ ತಗೊಂಬರಕ್ಕೆ. ನಮ್ ಪ್ರಾಬ್ಲಮೇ ಇದೆ. ಏನ್ ಹೇಳ್ರಿ? ಇಲ್ಲ ಅಂದ್ರೆ ಸಾಲ ತಗೊಂಬತ್ತೀವಿ. ಏನಕ್ಕೆ ತಗೊಂಬತ್ತೀವಿ? ನಿಮಗ್ ನೀವೇ ಸೋಲೊಪ್ಕೊಂಡ್ಬಿಟ್ಟಿದ್ದೀರ ನನ್ನ ಹತ್ರ ಏನು ಇಲ್ಲ ಅಂತ. ನಿಮಗ್ ನೀವೇ ಏನ್ ಮಾಡ್ಬಿಟ್ಟಿದ್ದೀರಾ? ಸೋಲೊಪ್ಕೊಂಡ್ಬಿಟ್ಟಿದ್ದೀರಾ, ಏನು ಇಲ್ಲ ನನ್ನ ಹತ್ರ ಅಂತ. ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇರೋದ್ರಲ್ಲೇ ನೀವು ತೃಪ್ತಿ ಆಗ್ಬೇಕು. ನಿಮ್ಮ ಹತ್ರ ಇರೋದ್ರಲ್ಲೇ ದೇವ್ರು ಏನ್ ಮಾಡ್ತಾರೆ?
ಕೈ ಪ್ರಯಾಸವನ್ನ ಸಫಲಪಡಿಸ್ತಾರೆ. ನಿಮ್ಮ ಹತ್ರ ಇರೋದ್ರಿಂದ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ತೃಪ್ತಿ ಪಡಿಸ್ತಾರೆ. ನಿಮ್ಮ ಹತ್ರ ಇರೋದ್ರಿಂದ ದೇವ್ರು ನಿಮ್ಮನ್ನ ತೃಪ್ತಿ ಪಡಿಸ್ಬೇಕಂದ್ರೆ ನೀವೇನಂತ ಹೇಳೋದ್ ಕಲ್ತಿರ್ಬೇಕು? ಏನಿಲ್ಲ ಅನ್ನೋದು ನಿಲ್ಸಿಬೇಕು, ಇದೆ ಅನ್ನೋದು ಸ್ಟಾರ್ಟ್ ಮಾಡ್ಬೇಕು. ದೇವ್ರು ಅಲ್ಲಿಂದ ನೋಡ್ತಾ ಇರ್ತಾರೆ, ಏನಿಲ್ಲ ಏನಿಲ್ಲ ಅಂದ್ರೆ ಎಷ್ಟು ವರ್ಷ ನೀನು ಸುಳ್ಳು ಹೇಳ್ತೀಯಾ? ಎಷ್ಟು ವರ್ಷ ಸುಳ್ಳು ಹೇಳ್ತೀಯ ಇಲ್ಲ ಇಲ್ಲ ಅಂತ? ಎಷ್ಟು ವರ್ಷ ನಾಟಕ ಮಾಡ್ತೀಯ ಇಲ್ಲ ಇಲ್ಲ ಅಂತ? ನೀನು ಸುಮ್ನೆ ಇರು, ನಾನು ಸುಮ್ನೆ ಇರ್ತೇನೆ. ನಿಜ ಹೇಳ್ಬೇಕಂದ್ರೆ ನಮ್ ಚರ್ಚಲ್ಲಿ ಯಾರು ಬಡವರು ಇಲ್ಲ, ಬಡವರು ತರ ಇದ್ದಾರೆ. ನಿಜ ಬಡವರು ಯಾರು ಇಲ್ಲ. 10 ವರ್ಷಕ್ಕೆ ಮುಂಚೆ ಇದ್ರು, ಇವಾಗ ಯಾರು ಇಲ್ಲ, ಆದ್ರೆ ಬಡವ್ರ ತರ ಇದ್ದಾರೆ. ಯಾಕಂದ್ರೆ ಅದೇ ಲೈಫ್ ಸ್ಟೈಲ್ ಏನಾಗ್ಬಿಟ್ಟಿದ್ದಾರೆ, ಅವರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಎಂಚ್ ಮನೇಲಿ ಇದ್ರಲ್ಲ, ಇವಾಗ ಯಾವ ಮನೇಲಿ ಇದ್ದೀರಾ? ಸೀಟ್ ಮನೇಲಿ ಇದ್ದೀರಾ? ಇಲ್ಲ ಇನ್ನೊಂದ್ ಮನೇಲಿ ಇದ್ದೀರಾ? ಒಟ್ಟಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಮನೇಲಿ ಇದ್ದೀರಾ? ಮುಂಚೆ ಚಿಕ್ಕ ಮನೇಲಿ ಇದ್ರಿ, ಇವಾಗ ಯಾವ ಮನೇಲಿ ಇದ್ದೀರಾ? ಇನ್ನೂ ಕೇಳಿದ್ರೆ ಏನ್ ಹೇಳ್ತೀರಾ ನೀವು? ಏನಿಲ್ಲ. ಆ ಲೈಫ್ ಸ್ಟೈಲ್ ಏನಾಗ್ಬಿಟ್ಟಿದೀವಿ ನಾವು? ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಎಲ್ಲಿವರೆಗೂ ನೀವೇನು ಇಲ್ಲ ಏನಿಲ್ಲ ಅಂತೀರೋ ಅಲ್ಲಿವರೆಗೂ ದೇವ್ರು ನಿಮ್ಮ ಹತ್ರ ಇರೋದನ್ನ ಅಭಿವೃದ್ಧಿ ಮಾಡಕ್ ಆಗದೇ ಇಲ್ಲ. ಆ ಬಡ ವಿಧವೆ ಅವತ್ತು ಏನು ಇಲ್ಲ ಅಂದಿದ್ರೆ ಆಕೆ ಸಾಲ ತೀರ್ತಾ ಇರ್ಲಿಲ್ಲ, ಆ ಆಶೀರ್ವಾದ ಮನೆಗೆ ಬರ್ತಾ ಇರ್ಲಿಲ್ಲ, ಆ ಬರಗಾಲ ಮುಗಿಯೋವರೆಗೂ ಕೊರತೆ ಇಲ್ದೇರಂಗೆ ಬದುಕಕ್ ಆಗ್ತಾ ಇರ್ಲಿಲ್ಲ. ಒಂದೇ ಆಕೆ ಲೈಫ್ ಚೇಂಜ್ ಮಾಡಿದ್ದು. ನಿನ್ನ ಹತ್ರ ಏನೈತೆ ಅಂದ್ರೆ ಏನು ಇಲ್ಲ ಅಂತ ಹೇಳಲೇ ಇಲ್ಲ. ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ. ಇವತ್ತು ದೇವ್ರು ನಿಮ್ಮನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಿಮ್ ಬಾಯಿಂದ ಇಲ್ಲ ಅನ್ನೋದು ಬರ್ಲೇಬಾರ್ದು. ಮನುಷ್ಯರಿಂದ ಅಸಾಧ್ಯ, ದೇವರಿಂದ ಸಕಲವು ಸಾಧ್ಯ. ದೇವರಿಂದ ಸಾಧ್ಯ. ನನ್ನ ಹತ್ರ ಇರೋದನ್ನ ಅಭಿವೃದ್ಧಿ ಮಾಡಕ್ಕೆ ದೇವರಿಂದ ಸಾಧ್ಯ. ನನ್ನ ಹತ್ರ ಕಾಸಿಲ್ಲ ಅಂತಲ್ಲ, ಇದೆ, ಬಟ್ ಜಾಸ್ತಿ ಇಲ್ಲ. ಆದ್ರೆ ನಮ್ ಕಣ್ಣಿಗೆ ಏನಂದ್ರೆ ಸ್ವಲ್ಪ ಇರೋದನ್ನು ಇಲ್ಲ ಅಂತ ಅರ್ಥ. ನಮ್ಗೆ ಏನ್ ಹೇಳ್ರೆ ಇಲ್ಲ ಅಂತಾನೆ ಅನ್ಕೊಂತೀವಿ ನಾವು. ನಮ್ ದೃಷ್ಟಿಯಲ್ಲಿ 500 ರೂಪಾಯಿ ಪಾಕೆಟ್ ಅಲ್ಲಿ ಇದ್ರೆ ಅದೇನು ಬ್ರದರ್ ಏನೋ ದುಡ್ಡು ಐತಾ ಅಂದ್ರೆ ಇರುತ್ತೆ 500 ರೂಪಾಯಿ ಇಲ್ಲ. ಎಷ್ಟು ಸರಿ ಸುಳ್ಳು ಹೇಳಿರ್ತೀವಿ ಈ ತರ ನಾವು. ನಿಜ ಹೇಳ್ರಿ, ಐತೆ ಬೇಕು ನನಗೆ ಅಂತ ಕಿತ್ಕೊಂಡು ಹೋಯ್ತಾರ ಏನು? ನೀವು ಅರಿಕೆ ಮಾಡಿ 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 ನಿಮ್ ಜೀವನ ನೀವು ಹಾಳು ಮಾಡ್ಕೊಂತ ಇದ್ದೀರಾ. ಸುಳ್ಳು ಮಾತಾಡೋದು ಯಾರು ಹೇಳಿ? ಸೈತಾನು. ನೀವು ಸುಳ್ಳು ಮಾತಾಡ್ದಾಗಲ್ಲ ನಿಮ್ ಸುಳ್ಳನ್ನ ನಿಜ ಮಾಡೋದು ಯಾರು? ನೀವು ನಿಜ ಮಾತಾಡ್ದಾಗಲ್ಲ ನಿಮ್ ನಿಜನ ನಿಜ ಮಾಡೋದು ಯಾರು? ದೇವರು. ಫಸ್ಟ್ ನನ್ನ ಹತ್ರ ಇಲ್ಲ ಅನ್ನೋದನ್ನ ಇವತ್ತು ನಿಲ್ಸ್ರಿ. ಇದೆ ಇದೆ, ನನಗ್ ಬೇಕಾಗಿರೋ ಅಷ್ಟಿದೆ, ಆದ್ರೆ ಬೇಕಾಗಿರೋ ಅಷ್ಟು ಕೊಡುವಷ್ಟಾಗಿ ದೇವರು ಬದಲಾಯಿಸ್ಬೇಕು. ಆಮೇಲೆ ಏನಾಗ್ಬೇಕು ಹೇಳ್ರಿ? ನನಗ್ ಬೇಕಾಗಿರೋ ಅಷ್ಟು ಇದೆ, ಅದೇನಾಗ್ಬೇಕು ಇವಾಗ? ಕೊಡೋ ಅಷ್ಟು. ಆದ್ರೆ ಕಂಜೂಸ್ ಮೈಂಡ್ ಸೆಟ್ ಇದು ಲೈಫ್ ಸ್ಟೈಲ್ ಐತಲ್ಲ, ಬಿಡ್ಬೇಕು. ಕಂಜೂಸ್ ಮಗಳೇ ಹೇಳೋದು ಇಲ್ಲ ಅಂತ. ಆ ಬಡ ವಿಧವೆ ಎಷ್ಟು ಕೊಡೋ ಮನ್ಸಿದ್ದಿದೆ, ಆ ಸಾಯೋ ಸ್ಟೇಜಲ್ಲೂ ಇದೆ ಅಂತ ಹೇಳ್ಬೇಕಾಯ್ತು. ಏನಕ್ಕೆ ಇದೆ ಅಂತ ಹೇಳಿದೆ ಅಂದ್ರೆ ಆಕೆಗೆ ಯಾವ ಮನ್ಸಿದೆ? ಕೊಡೋ ಮನ್ಸಿದೆ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಕಂಜೂಸ್ಗಳೇ
ಹೇಳ್ರಿ ಮನ್ಸಲ್ಲಿ ಏನ್ ಬರುತ್ತೋ ಹೇಳ್ರಿ. ಕಂಜೂಸ್ಗಳು ಮನೆ ಅಭಿವೃದ್ಧಿ ಆಗಲ್ಲ. ಏನ್ ಹೇಳ್ರಿ? ಎಲ್ಲ ಇಲ್ಲೇ ಕೇಳಿಸ್ಕೊಳ್ರಿ, ನಾ ಹೇಳ್ದಂಗೆ ಹೇಳ್ರಿ. ಏನ್ ಹೇಳ್ರಿ? ಕಂಜೂಸ್ಗಳ ಮನೆ ಏನಾಗಲ್ಲ ಹೇಳಿ. ಆಗಲ್ಲ. ದೇವ್ರು ಯೇಸುಸ್ವಾಮಿ ಏನಂತ ಹೇಳಿದ್ದಾರೆ? ನಿಮ್ಮನ್ನು ನಾನು ಏನ್ ಮಾಡ್ತೀನಿ? ಈಸ್ಕೊಳ್ಳೋನಲ್ಲ, ಏನಾಗಿ ಮಾಡ್ತೀನಿ ನಿಮ್ನ? ನೀವು ಕೊಡುವರಾಗಿ ಆಗ್ತೀರಾ. ಆದ್ರೆ ನಾವು ಅದಕ್ಕೆ ಹೇಳ್ತಾರೆ, ಕಂಜೂಸ್ಗಳ ಮನೆಯಲ್ಲಿ ಆಶೀರ್ವಾದ ಇರಲ್ಲ, ಕಂಜೂಸ್ಗಳು ಅಭಿವೃದ್ಧಿ ಆಗಲ್ಲ. ಪಕ್ಕದಲ್ಲಿ ಮುಖ ನೋಡ್ರಿ, ನೀವು ಕಂಜೂಸ ಅಂತ ಕೇಳ್ರಿ. ಬಡ ವಿಧವೆ ಅಭಿವೃದ್ಧಿ ಹೊಂದಿದ್ದು, ಆಶೀರ್ವಾದ ಹೊಂದಿದ ಕಾರಣ ಒಂದೇ ಇದೆ 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 ದೇವ್ರನ್ನ ನಂಬಿರೋರ್ ಮನೆಯಲ್ಲಿ ಇದೆ, ಇರುತ್ತೆ, ಇರಕ್ ಹೋಗುತ್ತೆ. ಇಲ್ಲ ಅನ್ನೋ ಪದ ನಮ್ಮ ಮನೆಗಳಲ್ಲಿ ಇವತ್ತಿಂದ ಇರಬಾರ್ದು. ನಿಮ್ ಮನೇಲಿ ಬಂಗಾರ ಐತಾ? ಇದೆ. ಅರೆ ಜಾಸ್ತಿ ಇಲ್ಲ, ಇದೆ, ನಮಗ್ ಬೇಕಾದಷ್ಟಿದೆ. ನಿಮ್ ಮನೇಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಐತಾ? ಇದೆ ಇದೆ ಇದೆ. ನಿಮ್ ಮನೇಲಿ ರೇಷ್ಮೆ ಸೀರೆಗಳಿದಾವ? ಇದೆ. ಎಷ್ಟಿದೆ ಅಂತ ಕೇಳ್ಬೇಡ, ಇದೆ ಇದೆ, ಎಷ್ಟ್ ಬೇಕಷ್ಟಿದೆ. ನಿಮ್ ಮನೇಲಿ ರೇಷನ್ ಇದೆಯಾ? ಇದೆ. 6 ತಿಂಗಳಿಗೆ ಬರುತ್ತಾ, 3 ತಿಂಗಳಿಗೆ ಬರ್ತಾ ಇದಲ್ಲ, ನಿಂಗೆ ಬೇಡ, ಒಟ್ನಲ್ಲಿ ಇದೆ. ಇವೆಲ್ಲ ಯಾರು ಮಾತಾಡೋ ಮಾತುಗಳು ಹೇಳಿ? ಬುದ್ಧಿವಂತರು ಮಾತಾಡೋ ಮಾತುಗಳು ಇವೆಲ್ಲ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲ್ತಿರೋದು ನಾನು. ಕಷ್ಟದಲ್ಲೂ ಬಿಡುಗಡೆ ಹೆಂಗ್ ಹೊಂದ್ಕೊಬೇಕು, ಪ್ರಾಕ್ಟಿಕಲ್. ಯಾಕಂದ್ರೆ ನಮ್ಮ ಬಾಯಲ್ಲಿ ನಂಬಿಕೆಯ ಮಾತುಗಳು ಮಾತ್ರನೇ ಬರ್ಬೇಕು. ಇಲ್ಲಿ ನೋಡಿ, ಎಲ್ಲಿದು? ಇದು ಮೈಕ್ ಇಟ್ಕೊಂಡಾಗ ಮಾತ್ರ ಓದೋದಲ್ಲ, ಸಿಚುವೇಶನ್ ತಕ್ಕನಂಗೂ ಮಾತಾಡ್ಬೇಕು. ಇದನ್ನ ನಾನು ಸಿಚುವೇಶನ್ ತಕ್ಕನಂಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇವಾಗ. ನನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರ್ತವೆ? ಇಲ್ಲ. ಧನೇಶ್ವರಗಳು ಇರ್ಬೇಕಂದ್ರೆ ಮೊದಲು ಇರೋದನ್ನ ರೆಕಗ್ನೈಸ್ ಮಾಡ್ಬೇಕು. ಇರೋದನ್ನ ರೆಕಗ್ನೈಸ್ ಮಾಡಿದ್ರೆ ಇರೋದೇನಾಗತ್ತೆ? ಇನ್ನು ಅಭಿವೃದ್ಧಿ ಆಗತ್ತೆ. ಇರೋ ಎಣ್ಣೆ ಏನಾಯ್ತು? ತೀರ್ಲಿಲ್ಲ. ಇರೋ ಹಿಟ್ಟು ಏನಾಗಿಲ್ಲ? ಮುಗಿಲಿಲ್ಲ. ಇರೋದು ಯಾವತ್ತು ಮುಗಿಯಲ್ಲ. ಆದ್ರೆ ಇರೋದನ್ನ ನೀವು ಗುರುತಿಸ್ಬೇಕು. ನಿಮ್ಮ ಹತ್ರ ಇರೋ, ನೀವು ಸಮಾಧಾನವಾಗಿದ್ದೀರಾ ಸಿಸ್ಟರ್? ಇದೀನಿ. ಎಷ್ಟು ಅವರ್ ಇದೀನೋ ಗೊತ್ತಿಲ್ಲ, ಒಟ್ನಲ್ಲಿ ಇದೀನಿ. ಆದ್ರೆ ಇದೆ ಸಮಾಧಾನ ಇದೆ. ಬಟ್ ಆ ಸಮಾಧಾನ ಏನಾಗಬೇಕು? ಜಾಸ್ತಿ ಆಗ್ಬೇಕು. ನಿಮಗೆ ಸಂತೋಷ ಇದೆಯಾ? ಇದೆ. ದಿನದಲ್ಲಿ ಒಂದು 1 ಅವರ್ 2 ಅವರ್ ಸಂತೋಷವಾಗಿದ್ದೀನಿ. ಒಟ್ನಲ್ಲಿ ಇದೆ ಸಂತೋಷ ನನ್ನ ಲೈಫಲ್ಲಿ. ಆ ಇರೋ ಸಂತೋಷ ಏನಾಗಬೇಕು? ಜಾಸ್ತಿ ಆಗ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ನೀವು ನಂಬಿದರೆ ದೇವರ ಮಹಿಮೆನ ಕಾಣ್ತೀರಾ. ಇವತ್ತು ನಾವು ನಂಬಿದ್ರೇನೆ ಮಾತಾಡಕ್ ಧೈರ್ಯ ಬರೋದು. ಏಡಿಗಳ ತರ ಮಾತಾಡ್ಬೇಡ್ರಿ, ಧೈರ್ಯವಾಗಿ ಮಾತಾಡ್ರಿ. ದೇವ್ರು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಮಾತಾಡ್ರಿ. ಹಲ್ಲೆಲೂಯಾ. ಇವತ್ತಿಂದ ನಿಮ್ ಬಾಯಲ್ಲಿ ಏನ್ ಬರ್ಬೇಕು? ಇಲ್ಲ ಅನ್ನೋ ಪದ ಬರಬಾರ್ದು. ಏನೇ ಕೇಳಿದ್ರು ಇದೆ, ಯೇಸು ನಾಮದಲ್ಲಿ ಇದೆ, ಯೇಸು ನಾಮದಲ್ಲಿ ಇದೆ. ಇಲ್ಲದೆ ಇರುವುದನ್ನ ಇರುವುದನ್ನಾಗಿಯೂ, ಇರುವುದನ್ನ ಇಲ್ಲದನ್ನು ಮಾಡುವ ಆತನಾಗಿದ್ದಾರೆ. ನೀವು ಇದೆ ಅಂದ್ರೆ ಅಲ್ಲಿ ಇಲ್ಲದೆ ಹೋದ್ರು ದೇವ್ರು ಇರಂಗೆ ದೇವ್ರು ಮಾಡ್ತಾರೆ. ಆದ್ರೆ ನೀವೇ ಇಲ್ಲ ಅಂದ್ರೆ ಇರೋದು ಇಲ್ದೇನಂಗ ಆಗೋಯ್ತದೆ. ಅವಾಗ ರೇಷ್ಮೆ ಸೀರೆ ಇದ್ರು ನಿಮ್ಗೆ ಹಾಕೊಳಕ್ ಆಗಲ್ಲ.
ಏನಕ್ಕೆ? ಅವ್ರು ಯಾರು ನೋಡ್ಬಿಡ್ತಾರೋ ಅಂತ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಗೆ. ನೀವು ಯಾರ ಹತ್ರನೂ ಹೇಳಿರ್ತೀರಾ, ಒಳ್ಳೆ ಶೂಸ್ ಐತೆ ನಿನ್ನ ಹತ್ರ ಅಂದ್ರೆ, ನೋಡು ನಾನು ಕಿತ್ತೋಗಿರೋ ಶೂಸ್ ಹಾಕೊಂಡಿದ್ದೀನಿ. ಆವಾಗ ನಿಮಗೆ ನಿಮ್ ಬಿಡುಗಡೆನ ನೀವೇನ್ ಮಾಡ್ತಾ ಇದ್ದೀರಾ? ನೀವೇ ತಡೆ ಮಾಡ್ಕೊಂತ ನಿಮ್ ಫ್ರೀಡಮ್ನ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ ಜನರ ಮುಂದ್ಗಡೆ ಬಾಳಕ್ಕೆ. ಈ ತರ ಸುಳ್ಳು ಹೇಳಿ 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 ಜನರ ಮುಂದ್ಗಡೆ ಒಳ್ಳೆ ಲೈಫ್ ಸ್ಟೈಲ್ ಅಲ್ಲಿ ಬದುಕದೇ ಇರಂಗೆ ನಮ್ಮನ್ನ ನಾವೇ ಮೊದಲು ಮಾಡ್ಕೊಂಡ್ಬಿಟ್ಟಿದೀವಿ, ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಒಳ್ಳೆ ಶೂಸ್ ಇದ್ರೆ ಹಾಕೊಳಕ್ ಆಯ್ತಲ್ಲ ನಮ್ ಕೈಯಲ್ಲಿ, ಒಳ್ಳೆ ಬಟ್ಟೆ ಇದ್ರೆ ಹಾಕೊಳಕ್ ಆಯ್ತಾ ಇಲ್ಲ. ಏನಕ್ಕೆ? ಜನರಿಗೆ ಏನಾಗ್ಬಿಡಿ ನಾವು ಇಲ್ಲ ಅನ್ಬಿಟ್ಟಿದೀವಿ. ಇವಾಗ ನಾವ್ ಹಾಕೊಂಡ್ ಹೋಗ್ಬಿಟ್ರೆ, ನೋಡು ಇವನು ಅವತ್ತು ಇಲ್ಲ ಅಂದ, ಇವ್ ನೋಡು ಎಷ್ಟೊಳ್ಳೆ ಶೂಸ್ ಹಾಕೊಂಡು ಹೋಯ್ತಾವನೆ, ಎಷ್ಟೊಳ್ಳೆ ಬಟ್ಟೆ ಹಾಕೊಂಡು ಹೋಯ್ತಾವನೆ, ಎಷ್ಟೊಳ್ಳೆ ವಾಚ್ ಹಾಕೊಂಡವನೆ, ಇದೆಲ್ಲ ಬೇಕಾ? ಯಾವತ್ತು ಮನ್ಸಲ್ಲಿ ಇಟ್ಕೊಳ್ಳಿ, ನೀವ್ ಮಾತಾಡೋ ಮಾತೆ ನಿಮ್ ಬಿಡುಗಡೆ ಕೊಡ್ಬೇಕಾ, ನಿಮ್ಮನ್ನ ಬಿಡುಗಡೆ ಹಾಳು ಮಾಡ್ಬೇಕಾ ಅನ್ನೋದು ನಿಮ್ ಮಾತುಗಳೇ ಡಿಸೈಡ್ ಮಾಡ್ತವೆ. ಅದಕ್ಕೆ ಜೈಲಲ್ಲಿರೋ ಮಾತುಗಳು ಮಾತಾಡೋದು ನಿಲ್ಸಿ, ಸಿಂಹಾಸನ ಮೇಲೆ ಕುತ್ಕೊಳ್ಳುವಂತ ಮಾತುಗಳನ್ನ ಮಾತಾಡ್ಬೇಕು. ಆಮೇಲೆ ಸೊ ನಿಮ್ ಲೈಫ್ ಸ್ಟೈಲ್ನ ಇವತ್ತು ಬದಲಾಯಿಸ್ಕೊಳ್ಳಿ. ಇಲ್ಲ ಅನ್ನೋ ಮಾತುಗಳನ್ನ ನಿಲ್ಸಿ, ಇದೆ ಅನ್ನೋದನ್ನ ಮಾತಾಡ್ರಿ. ದೇವ್ರು ಇಲ್ಲದೆ ಹೋದ್ರು ಇದೆ ಅಂತ ದೇವ್ರು ನಿಮ್ ಜೀವನದಲ್ಲಿ ಬದಲಾಯಿಸ್ತಾರೆ. ಆಮೇಲೆ ಇವತ್ತು ನಿಮ್ ಲೈಫ್ ಸ್ಟೈಲ್ ಏನಾಗಬೇಕು? ಚೇಂಜ್ ಆಗ್ಬೇಕು. ನಿಮ್ ಲೈಫ್ ಸ್ಟೈಲ್ ಏನಾಗಬೇಕು? ಚೇಂಜ್ ಆಗ್ಬೇಕು. ನಮ್ ಲೈಫ್ ಸ್ಟೈಲ್ ಏನಾಗಬೇಕು? ಚೇಂಜ್ ಆಗ್ಬೇಕು. ನಮ್ಮ ಮಾತುಗಳು ಚೇಂಜ್ ಆಗ್ಬೇಕು. ಈ ವಿಶ್ವಾಸಿಗಳಿಗೆ ಇದೇ ಪ್ರಾಬ್ಲಮ್. ಇದೆ ಅಂತ ಹೇಳಕ್ಕೆ ಕಷ್ಟ, ಮೈಬಾರ. ಆ ಬಡ ವಿಧವೆಗೆ ಎಷ್ಟು ಧೈರ್ಯ ಇದ್ರೆ ಇದೆ ಅಂತ. ಇಲ್ಲಿ ಏನ್ ಹೇಳ್ತಾನೆ ಅದಕ್ಕೆ ವಾಪಸ್ಸು? ಅದ್ರಲ್ಲಿ ನನಗೊಂದು ರೊಟ್ಟಿ ಮಾಡ್ಕೊಂಬ. ರೊಟ್ಟಿ ಮಾಡ್ಕೊಂಬಂದ್ಮೇಲೆ ತಿನ್ಬಿಟ್ಟು ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಪಾತ್ರೆಗಳು ತಗೊಂಬ. ಎಲ್ಲಾ ಪಾತ್ರೆಗಳು ತಗೊಂಬಂದ್ರೆ ಅವ್ರ ಮನೆ ಏನ್ ನಡೀತಿ ಇವಾಗ? ಅದ್ಭುತ. ಎಣ್ಣೆ ತೀರ್ಲಿಲ್ಲ, ಹಿಟ್ಟು ಮುಗಿಲಿಲ್ಲ, ಎಲ್ಲಿವರೆಗೂ? ಬರಗಾಲ ಮುಗಿಯೋವರೆಗೂ. ಇವತ್ತು ನಿಮ್ಮ ಹತ್ರ ಇದೆ ಅಂದ್ರೆ ನಿಮ್ ಬರಗಾಲದಲ್ಲೂ ದೇವರು ನಿಮ್ಮನ್ನ ಬಿಡುಗಡೆ ಮಾಡಕ್ಕಾಗತ್ತೆ. ನಿಮ್ಮ ಹತ್ರ ಇದೆ ಅಂದ್ರೆ ನಿಮ್ ಬರಗಾಲದಲ್ಲೂ ದೇವರು ನಿಮ್ಗೆ ಸಮಾಧಾನ ಕೊಡೋಕ್ಕಾಗತ್ತೆ. ಇದೆ ಅಂದ್ರೆ ನಿಮ್ಮ ಬರಗಾಲದಲ್ಲೂ ನಿಮ್ಮನ್ನ ನೆಮ್ಮದಿಯಾಗಿ ಬಾಳಕ್ಕೆ ದೇವರಿಂದ ಮಾಡತ್ತೆ. ನಿಮ್ ಬರಗಾಲದಲ್ಲೂ ನಿಮ್ಮ ಸಂತೋಷವಾಗಿ ದೇವರು ಬಾಳ್ಸಕ್ ಮಾಡತ್ತೆ. ಹಲ್ಲೆಲೂಯಾ. ಇವತ್ತು ನಾವು ಇದೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕಣ್ಣೀರಲ್ಲೂ ಸಂತೋಷ ಸಿಗತ್ತೆ, ನಮ್ಮ ಹಿಂಸೆಯಲ್ಲೂ ಸಂತೋಷ ಸಿಗತ್ತೆ, ನಮ್ಮ ಇಕ್ಕಟ್ಟಲ್ಲಿ ವಿಶಾಲತೆ ಸಿಗತ್ತೆ, ನಮ್ಮ ಸಾಲದಲ್ಲಿ ಸಮೃದ್ಧಿ ಸಿಗತ್ತೆ, ನಮ್ಮ ಕೀಳಲ್ಲಿ ಮೇಲ್ ಸಿಗತ್ತೆ. ನೀವು ಇದೆ ಅಂದಾಗ ಮಾತ್ರನೇ. ಹಲ್ಲೆಲೂಯಾ. ಇವತ್ತು ನಾವೆಲ್ಲ ಏನ್ ಮಾತಾಡ್ಬೇಕು? ಇದೆ 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 ಇದೆ. ಪ್ರಾಯಸಿಂಹವು ಹೊಟ್ಟೆ, ಆದ್ರೆ ದೇವರನ್ನ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲಿ ಯಾವ ಮೇಲಿಗೂ ಕಡಿಮೆ ಇರೋದಿಲ್ಲ. ಇಲ್ಲ ಅಲ್ಲ, ಕಡಿಮೆ ಇಲ್ಲ. ಇನ್ಮೇಲೆ ಇಲ್ಲ ಅನ್ಬಾರ್ದು. ಯಾವ ಮೇಲಿಗೂ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬೇಕು. ಇಲ್ಲ ಯಾವ ಮೇಲಿಗೂ ಕಮ್ಮಿ ಇಲ್ಲ. ಇವತ್ತು ನಮ್ ಡೈಲಾಗ್ ಅಲ್ಲ ಏನು? ಇಲ್ಲ ಅಲ್ಲ, ಇಲ್ಲ ಅಲ್ಲ, ಬರೀ ಇಲ್ಲ ಅಲ್ಲ ನಮ್ದು. ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಅಂದ್ರೆ ಯಾವ ಒಳ್ಳೆ ವಿಷಯಕ್ಕೂ ನನಗೆ ಕಮ್ಮಿ ಇಲ್ಲ. ಇವತ್ತು ಇದೆ, ಇವತ್ತು ಇದೆ, ಆದ್ರೆ ನನಗೆ ಬೇಕಾಗಿರೋಷ್ಟಿದೆ. ಆದ್ರೆ ನನಗೆ ಬೇಕಾಗಿರೋಷ್ಟು ಏನಾಗತ್ತೆ ಇವಾಗ? ಯಾವ ಮೇಲಿಗೂ ಕಡಿಮೆ ಇಲ್ದಾರಂಗ್ ಬದಲಾಗಕ್ಕೆ ಹೋಗತ್ತೆ. ಆಮೇಲೆ ಎಷ್ಟು ಜನ ನಂಬ್ತಾ ಇದ್ದೀರಾ? ಇವತ್ತು ನನ್ನ ಹತ್ರ ಇದೆ 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 ಇದೆ, ಆದ್ರೆ ನನಗೆ ಬೇಕಾಗಿರೋಷ್ಟಿದೆ. ಆದ್ರೆ ಇದೇನಾಗಕ್ ಹೋಗುತ್ತೆ? ಯಾವ ಮೇಲಿಗೂ ಕಡಿಮೆ ಇಲ್ದಿರೋ ಲೆವೆಲ್ಗೆ ಏನಾಗುತ್ತೆ? ಬೆಳೆಯಕ್ ಹೋಗುತ್ತೆ. ಎಷ್ಟು ನಂಬ್ತಾ ಇದ್ದೀರಾ? ನಂಬ್ತಾ ಇದ್ದೀರಾ? ನೀವು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀರಾ. ಇವತ್ತು ನಮ್ಮ ಬಾಯಲ್ಲಿ ಇಲ್ಲ ಇಲ್ಲ ಅನ್ನೋ ಪದಗಳು ಬರಕ್ ಹೋಗ್ಬಾರ್ದು. ಇವತ್ತು ದೇವ್ರು ನಿಮ್ಮ ವಿಷಯದಲ್ಲಿ ಏನ್ ಮಾಡಕ್ ಹೋದ್? ಮೊದಲೇ ಪಾಯಿಂಟ್ ಏನು ನಾವು ಓದಿದ್ದು? ನಿಮ್ಮನ್ನ
ನಿಮಗೆ ಕೇಡ್ ಮಾಡ್ಬೇಕು ಅಂತ ಹೇಳಿ ಜನರು ಎಷ್ಟೇ ಬದಲಾದ್ರೂ ದೇವರು ನಿಮ್ಮನ್ನ ಕೇಡನ್ನ ಬರಗೊಡಿಸ್ತಾರಲ್ಲ. ಎರಡನೇದು, ನಿಮ್ಮನ್ನ ಸೆರೆಮನೆಯಿಂದ ಬಿಡಿಸಿ ನಿಮಗೆ ಪ್ರೀತಿಯಿಂದ ಮಾತಾಡೋ ಜನರನ್ನ ನಿಮ್ಮ ಸುತ್ತಲೂ ನಿಲ್ಲಿಸಿ, ನಿಮ್ಮ ಸ್ಥಾನ ಬದಲಾಯಿಸಿ, ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸಿ ತಗೊಂಡಾಗ ಏನ್ ಮಾಡ್ತಾರೆ ದೇವರು ನಿಮ್ಮನ್ನ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಆಮೇಲೆ ಇನ್ನು ಆ ವಾಕ್ಯ ಮುಂದೆ ಓದಿ, ಅದು ಕಂಪ್ಲೀಟ್ ಮಾಡೋಣ. ಜೀವದಿಂದಿರೋವರೆಗೂ ಅರಸನ ಯಾರು ಸಹವಾಸ ಮಾಡ್ಬೇಕು? ನೀವಿಲ್ಲ ಅಂದ್ರೆ ಯಾರು ಸಹವಾಸ ಮಾಡ್ತೀರಾ? ಇಲ್ಲ ಅಂದ್ರೆ ಯಾರು ಸಹವಾಸ ಸಿಗುತ್ತೆ ನಿಮ್ಗೆ? ಅವ ಬತ್ತನ್ ಪಕ್ಕದಲ್ಲಿರೋನು, ನಾನು ಇಲ್ಲ ನೀನು ಇಲ್ಲ, ಬಾ ಇಬ್ರು ಹೋಗೋಣ ಅಂತ. ನೀವ್ ಒಳಗಡೆ ಬೈಕ್ ಅಂತ ಇರ್ತೀರ, ನನ್ನ ಹತ್ರ ಇದ್ರು ನೀ ಏನಕ್ಕೆ ಹೋಗ್ಬೇಕು ಇವ್ ಜೊತೆಲಿ? ಏನಕ್ಕೆ ಸಿಗಾಕೊಂಡಿದ್ದೀನಿ ಇವ್ ಜೊತೆಲೆ? ಇಲ್ಲ ಅನ್ನೋ ಪದ ಹೇಳಿದಕ್ಕೋಸ್ಕರ ಏನಾಗಿದ್ದೀನಿ, ಇವನ್ ಜೊತೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಇವನ ಹತ್ರ ಬಿಡ್ಸ್ಕೊಳ್ಳಂಗಿಲ್ಲ, ಉಣಂಗಿಲ್ಲ, ನಿಜ ಹೇಳಂಗಿಲ್ಲ. ನಿನ್ನ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಬಾ ಮಗ ಹೋಗೋಣ ಅಂತ ನೀವು. ಆದ್ರೆ ಒಳಗಡೆ ಇರ್ತೇವೆ, ಅಯ್ಯೋ ನಾನು ಈ ಸ್ಥಾನಕ್ಕೆ ಸಂಬಂಧಪಟ್ರು ಅಲ್ವಲ್ಲ, ಆದ್ರೂ ಹೋಯ್ತಾ ಇದ್ದೀನಲ್ಲ ಅನ್ಕೊಂಡು ಒಳಗಡೆ ಬೈಕೊಂತ ಇರ್ತೀವಿ. ಆದ್ರೆ ಹೇಳಿರೋ ಮಾತಿದೆ ನೋಡಿ, ಸುಳ್ಳು, ಅದನ್ನ ಅನುಭವಿಸಕ್ ಬಿಡಲ್ಲ. ಈಗ ನೀವು ಯಾರ ಪಂಕ್ತಿಯಲ್ಲಿ ಕುತ್ಕೊಬೇಕು? ಅರಸನ ಪಂಕ್ತಿಯಲ್ಲಿ ಕುತ್ಕೊಬೇಕು. ಯಾರ ಜೊತೆ ಸಹವಾಸ ಮಾಡ್ಬೇಕು ನೀವು? ರಾಜನ್ ಸಹವಾಸ ಮಾಡ್ಬೇಕು. ನಿಮ್ಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಿಮ್ ಸಹವಾಸಗಳು ಇರ್ಬೇಕು. ಆಮೇಲೆ ನಿಮ್ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಹವಾಸಗಳು ಇರಬೇಕು. ಮೇಲ್ಗಡೆ ಕುಣಿಸ್ಬಿಟ್ಟು ದೇವ್ರು ನಿಮ್ಗೆ ಒಳ್ಳೆ ಸ್ಥಾನ ಕೊಟ್ಬಿಟ್ಟು ನೀವಿಲ್ಲಿ ಜಗಳ ಮಾಡೋದ್ರ ಜೊತೆ ಸಹವಾಸ ಮಾಡಿದ್ರೆ ನಿಮ್ ಸ್ಥಾನಕ್ಕೆ ಏನ್ ಮರ್ಯಾದೆ? ದೇವ್ರು ನಿಮ್ಮನ್ನ ಒಳ್ಳೆ ಸ್ಥಾನದಲ್ಲಿ ಕುಣಿಸ್ಬಿಟ್ಟು ನೀನ್ ಎಲ್ಲರೂ ಕೊಡೋರಾಗಿರು ಅಂದ್ರೆ ನೀವು ಸಾಲ ಮಾಡ್ಕೊಂಡು ಸಾಯ್ತಾ ಇದ್ರೆ ಆ ಸ್ಥಾನಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ಹ್ಯಾಬಿಟ್ ಬದಲಾಗಬೇಕು, ನಿಮ್ ಲೈಫ್ ಸ್ಟೈಲ್ ಬದಲಾಗಬೇಕು. ಕೊಡೋರಾಗಿ ಆಗ್ಬೇಕಂದ್ರೆ ಮೊದ್ಲು ಈಸ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಇರೋದ್ರಲ್ಲಿ ತೃಪ್ತಿಯಾಗಿರೋದು ಕಲಿಬೇಕು, ಇರೋದ್ರಲ್ಲೇ ಕೊಡೋದು ಕಲಿಬೇಕು. ನಾವು ಇಷ್ಟು ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಷ್ಟು ಕೊಟ್ರು ಕೊಡೋದೇ ಲೆಕ್ಕ. ಬಡ ವಿಧವೆ ಏಸೋಮೇಲೆ ಕೂತಿರ್ಬೇಕಾದ್ರೆ ಸ್ತ್ರೀ ಬರ್ತಾರೆ ನೋಡ್ರಿ, ಎಲ್ಲಾರು ಬಂದು ಏನ್ ಮಾಡ್ತಾರೆ? ಎಲ್ಲಾನು ಆಗ್ತಾ ಇದ್ದಾರೆ. ಆದ್ರೆ ಆ ಸ್ತ್ರೀ ಇದ್ದಿದ್ದು, ತನ್ನ ಹತ್ರ ಇದ್ದಿದ್ದು ಎರಡೆರಡು ನಾಣ್ಯನ ಏನ್ ಮಾಡ್ತು? ಇವಾಗ ಯೇಸುಸ್ವಾಮಿ ಯಾರನ್ನ ನೋಡಿದ್ರು? ಎಲ್ಲರಿಗಿಂತ ಈ ಅಮ್ಮನೇ ಗ್ರೇಟ್, ಜಾಸ್ತಿ ಕೊಟ್ಟೈತೆ. ಶಿಷ್ಯರೆಲ್ಲ ಏನಾಗ್ತಾ ಇದಾರೆ? ಶಾಕು. ಎಲ್ಲಿ ಎರಡೆರಡು ಕೊಟ್ಟಿರೋದು? ಏನ್ ಡಿಫ್ರೆನ್ಸ್? ಈ ಸ್ತ್ರೀಗುನು ಎಲಿಯ ಕಾಲದಲ್ಲಿದ್ದ ಆ ಸ್ತ್ರೀಗುನು ಒಂದೇ, ಇರೋದನ್ನ ಕೊಟ್ರು. ನಿಮ್ಮ ಹತ್ರ ಇರೋದನ್ನ ಫಸ್ಟ್ ನೀವು ರೆಕಗ್ನೈಸ್ ಮಾಡ್ರಿ. ನನ್ನ ಹತ್ರ ಇದೆ, ಇದು ನನ್ನ ಹತ್ರ ಇದೆ, ಸಮಾಧಾನ ಇದೆ. ಆದ್ರೆ ಜಾಸ್ತಿ ಹೊತ್ತು ಇರಕಾಯ್ತಾ ಇಲ್ಲ, ಸ್ವಲ್ಪ ಹೊತ್ತಾದ್ರೂ ಇರಕಾಗ್ತಾ ಇದೆ. ಆ ಸ್ವಲ್ಪನೇ ದೇವ್ರು ಕೊಡ್ರಿ. ಸಮಾಧಾನವಾಗಿ ಇರಕ್ ಆಗ್ತಾ ಇದೆ. ಇದೀವಿ ಒಂದ್ ದಿನದಲ್ಲಿ ಎಷ್ಟೋ ಒಂದ್ ಅರ್ಧ ಗಂಟೆನ 1 hour ಇದೀವಿ ಅನ್ಕೊಳ್ಳಿ ಸಮಾಧಾನವಾಗಿ. ಆ 1 hour ಅರ್ಧ ಗಂಟೆನೆ ದೇವ್ರು ಕೊಡ್ರಿ. ದೇವ್ರು ಒಂದಿನ ನಿಮ್ಗೆ ಸಮಾಧಾನವಾಗಿರಂಗ್ ಮಾಡ್ತಾರೆ. ಯಾವ್ದು ನಿಮ್ಮ ಹತ್ರ ಇದೆಯೋ ಅದನ್ನ ದೇವ್ರಿಗೆ ಕೊಡ್ರಿ. ಗುರ್ತಿಸ್ರಿ ಫಸ್ಟ್ ಇದು ನನ್ನ ಹತ್ರ ಇದೆ ಅಂತ. ಇಲ್ಲ ಅನ್ನೋದನ್ನ ನಿಲ್ಲಿಸ್ರಿ. ಆಮೇಲೆ ಇವತ್ತೆಲ್ಲ ಏನ್ ಮಾಡ್ಬೇಕು ನಾವು? ಇಲ್ಲ ಅನ್ನೋದು ನಿಲ್ಸಿ. ಇದೆ ನಮ್ಮ ಹತ್ರ, ಆದ್ರೆ ಜಾಸ್ತಿ ಇಲ್ಲ ಅಷ್ಟೇ. ಇವತ್ತು ನಾವೇನ್ ಕಲಿತಾ ಇದೀವಿ? ನಮ್ ಲೈಫ್ ಸ್ಟೈಲ್ ಇವತ್ತು ಚೇಂಜ್ ಮಾಡ್ಕೊಬೇಕು. ಇಲ್ಲ ಅನ್ನೋದನ್ನ ನಿಲ್ಸ್ಬೇಕು, ಇದೆ ಅನ್ನೋದನ್ನ ಕಲಿಬೇಕು. ನೀವು ಇದೆ ಅಂತ ಕಲ್ತ್ರೆ ನಿಮಗೆ ಫ್ರೀಡಮ್ ಸಿಗತ್ತೆ. ದೇವ್ರು ನಿಮ್ ಬರಂಗ್ ಮಾಡ್ತಾರೆ. ಬರಂಗ್ ಮಾಡಿದಾಗ ನೀವು ಅದನ್ನ ಉಪಯೋಗ ಮಾಡ್ಕೊಳಕ್ ನಿಮಗೆ ಫ್ರೀಡಮ್ ಸಿಗತ್ತೆ. ನೀವು ಇಲ್ಲ ಅನ್ಕೊಂಡ್ ಬದುಕಿದ್ರೆ ದೇವ್ರು ಕೊಟ್ರು ನಿಮ್ಮ ಅದನ್ನ ಏನ್ ಮಾಡಕ್ಕಾಗಲ್ಲ? ಉಪಯೋಗ ಮಾಡಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ಆಮೇಲೆ ಇವತ್ತು ದೇವ್ರು ನಿಮ್ಮನ್ನ ಸ್ಥಾನ ಬದಲಾಯಿಸ್ಬೇಕಂತ ಇಷ್ಟಪಡ್ತಾ ಇದಾರೆ.
ನಿಮ್ ಲೈಫ್ ಸ್ಟೈಲ್ ಬದಲಾಯಿಸ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ನೀವು ಸಿಕ್ಕಾಕೊಂಡಿರೋದ್ರಿಂದ ಬಿಡಿಸ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಈ 3 ವಿಷಯ ಇವತ್ತು ಆನಿವರ್ಸರಿ ದಿವಸ ನಿಮ್ ಲೈಫಲ್ಲಿ ನಡೆಯಕ್ಕೆ ಹೋಗುತ್ತೆ. ನೀವು ಸಿಕ್ಕಾಕೊಂಡಿರೋದ್ರಿಂದ ದೇವರು ಬಿಡಿಸಕ್ ಹೋಗ್ತಾ ಇದ್ದಾರೆ. ನಿಮ್ ಲೈಫ್ ಸ್ಟೈಲ್ ದೇವರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ನಿಮ್ ಸ್ಥಾನವನ್ನ ದೇವರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ನಿಮ್ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಳ್ದಾದ್ರೆ ನೀವು ಆ ಸ್ಥಾನವನ್ನ ಅನುಭವಿಸ್ಕಕ್ಕೆ ಆಗಲ್ಲ. ಬಾಯ್ಬಿಟ್ಟು ಹೇಳ್ರೆ, ನಾನು ಸಿಕ್ಕಾಕೊಂಡಿರೋದ್ರಿಂದ ದೇವರು ಬಿಡಿಸ್ತಾರೆ, ನನ್ನ ಸ್ಥಾನವನ್ನ ಬದಲಾಯಿಸ್ತಾರೆ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ಪಕ್ಕದಲ್ಲಿ ಕೈಗೊಟ್ಟು 3 ಸರಿ ಹೇಳ್ರಿ, ಅದನ್ನ ಅರಿಕೆ ಮಾಡ್ರಿ. ಈ 3 ವಿಷಯ ಜ್ಞಾಪಕ ಇಟ್ಕೊಳ್ಳಿ. ನಾನು ಸಿಗಾಕೊಂಡಿರೋದನ್ನ ದೇವರು ಬಿಡಿಸ್ತಾರೆ, ನನ್ನ ಸ್ಥಾನವನ್ನ ದೇವರು ಬದಲಾಯಿಸ್ತಾರೆ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ನನ್ನ ಲೈಫ್ ಸ್ಟೈಲ್ ಚೇಂಜ್ ಆದಾಗ ನನ್ನ ಸವಾಸಗಳು ಏನಾಯ್ತವೆ? ಚೇಂಜ್ ಆಗ್ತವೆ. ನಾನು ದರಿದ್ರರ ಪಂಕ್ತಿಯಲ್ಲಿ ನಾನು ಕುತ್ಕೊಳ್ಳೋನಲ್ಲ. ನಾನು ಹೊಟ್ಟೆ ಕಿಚ್ಚ ಬಡವರ ಮಧ್ಯೆಯಲ್ಲಿ ಕುತ್ಕೊಳ್ಳೋನು ಅಲ್ಲ. ಜಗಳ ಮಾಡೋರ ಪಂಕ್ತಿಯಲ್ಲಿ ಕುತ್ಕೊಳ್ಳೋನು ಅಲ್ಲ. ಸಾಲ ಮಾಡೋರ ಪಂಕ್ತಿಯಲ್ಲಿ ಕುತ್ಕೊಳ್ಳೋನು ಅಲ್ಲ. ರೋಗದಲ್ಲಿರುವ ಜನರ ಪಂಕ್ತಿಯಲ್ಲಿ ಕುತ್ಕೊಳ್ಳೋನು ನಾನು ಅಲ್ಲ. ನಷ್ಟದ ಪಂಕ್ತಿಯಲ್ಲಿ ಕುತ್ಕೊಳ್ಳೋನು ನಾನು ಅಲ್ಲ. ಅಲ್ಲ. ನೀವೆಲ್ಲ ಯಾರು? ಯಾವ ಪಂಕ್ತಿಯಲ್ಲಿ ಕುತ್ಕೊಳ್ಳೋರು? ರಾಜನ ಪಂಕ್ತಿಯಲ್ಲಿ, ಸಮಾಧಾನದ ಪಂಕ್ತಿಯಲ್ಲಿ ಕುತ್ಕೊಬೇಕು. ನೀವು ನೆಮ್ಮದಿಯ ಪಂಕ್ತಿಯಲ್ಲಿ ಕುತ್ಕೊಬೇಕು, ಆರೋಗ್ಯದ ಪಂಕ್ತಿಯಲ್ಲಿ ನೀವು ಕುತ್ಕೊಬೇಕು, ಅಭಿವೃದ್ಧಿಯ ಪಂಕ್ತಿಯಲ್ಲಿ ಕುತ್ಕೊಬೇಕು. ಎಲ್ಲಾ ಮೇಲಿಗೂ ಕೊರತೆ ಇರೋದಿಲ್ಲ ಅನ್ನೋ ಪಂಕ್ತಿಯಲ್ಲಿ ನೀವೇನಾಗಿರ್ಬೇಕು? ಕುತ್ಕೊಂಡಿರ್ಬೇಕು ನೀವು. ಆಮೇಲೆ ಇವತ್ತು ನಿಮ್ ಪಂಕ್ತಿಯನ್ನ ದೇವ್ರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ನೀವು ಯಾರು ಸಹವಾಸ ಮಾಡ್ತಾ ಇದ್ರಿ? ಇಲ್ಲ ಅನ್ನೋರು ಸಹವಾಸ ಮಾಡ್ತಾ ಇದ್ರಿ. ಇವಾಗಿಂದ ನೀವೇನಾಗಬೇಕು? ಇದೆ ಅನ್ನೋರು ಸಹವಾಸ ಮಾಡಕ್ ಹೋಗ್ಬೇಕು. ಆಮೇಲೆ ಅವಾಗ ಎಲ್ರು ಏನ್ ಮಾಡ, ನಿನ್ನ ಹತ್ರ ಕಾರ್ ಐತೆ? ನನ್ನ ಹತ್ರ ಕಾರ್ ಐತೆ ಅನ್ನೋ ಬರ್ತಾನೆ. ನನ್ನ ಹತ್ರ ಕಾರ್ ಇಲ್ಲ ಅಂದ್ರೆ ನನ್ನ ಹತ್ರ ಕಾರ್ ಇಲ್ಲ ಅನ್ನೋನೇ ಬರೋದು, ಅಂತಾನೆ ಸಿಗೋದು. ನನಗ್ ತಿನ್ನಕ್ ಊಟ ಇಲ್ಲ, ಹಾಕಳಕ್ ಬಟ್ಟೆ ಇಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ, ನನಗೂ ತಿನ್ನಕ್ ಊಟ ಇಲ್ಲ, ಹಾಕಳಕ್ ಬಟ್ಟೆ ಇಲ್ಲ, ಬಾ ಇಬ್ರು ಒಂದೇ ಅನ್ಕೊಂಡ್ ಬಂದು. ಈ ಇಬ್ರು ಇಲ್ದೇ ಇರೋರು ಏನ್ ಮಾಡ್ತಾರೆ? ಇನ್ನೊಬ್ಬ ನೋಡ್ಕೊಳಕ್ ಹೋಗಿದ್ದಾರೆ. ಅವಾಗ ಒಂದ್ ಗ್ಯಾಂಗ್ ಸ್ಟಾರ್ಟ್ ಆಗೋದು. ಯಾವ ಗ್ಯಾಂಗು? ನೀವು ಯಾರಾದ್ರೂ ಸಂಘ ಸ್ಟಾರ್ಟ್ ಮಾಡ್ಕೊಂಡಿದ್ದೀರ ಹತ್ರ? ನೀವಿದೆ ಅಂದ್ರೆ ಇನ್ನೊಬ್ಬ ಬಂದು ಹೇಳ್ತಾನೆ, ನನ್ನ ಹತ್ರನು ಇದೆ ಅಂತ. ನಿಮ್ಮ ಹತ್ರ ಇದೆ ಅಂದ್ರೆ ಇದೆ ಅನ್ನೋನ್ ಮಾತ್ರನೇ ನಿಮ್ ಜೊತೆ ಸಹವಾಸ ಮಾಡಕ್ ಬರ್ತಾನೆ. ನಿಮ್ ಹತ್ರ ಇಲ್ಲ ಅಂದ್ರೆ ಇದೆ ಅನ್ನೋನು ನಿಮ್ ಹತ್ರ ಸಹವಾಸ ಮಾಡಕ್ಕೆ ಬರಲ್ಲ. ನಿಮ್ ಮಾತಲ್ಲೇ ನಿಮ್ ಸಹವಾಸಗಳು ಬದಲಾಗತ್ತೆ. ಅನುಭವಿಸೋವರೆಗೂ ಬೇಡ, ಮಾತಲ್ಲೇ ನಿಮ್ ಬದಲಾಯಿಸ್ಕೊಂಬೋದು ನಿಮ್ ಸಹವಾಸಗಳನ್ನ. ನನಗೊಬ್ಬರು ಫ್ರೆಂಡ್ ಇದ್ರು, ಆರ್ಮಿ ರಿಟೈರ್ಡು. ಒಂದು 5-6 ಕಂಪನಿ ಓನರು. ಆರು 7 ಕಾರು. ಅದಲ್ದಿರ ಲಾಯರು, ಅದಲ್ದಿರ ಪೊಲಿಟಿಷಿಯನು. ಈ ವ್ಯಕ್ತಿಯ ಸಹವಾಸ ಮಾಡ್ಬೇಕಂದ್ರೆ ನನ್ನ ಹತ್ರ ಏನೂ ಇರ್ಲಿಲ್ಲ. ಆದ್ರೂ ಆ ಪಂಕ್ತಿಯಲ್ಲಿ ಕುತ್ಕೊಂತ ಇದ್ದೆ. ಅವ್ರ ಫ್ರೆಂಡ್ಗಳು ಯಾರು ಬಂದ್ರು ಅವ್ರ ಜೊತೆಗೆ ಕುತ್ಕೊಂತ ಇದ್ದೆ. ಇದು ಹೆಂಗೆ ಸಾಧ್ಯ? ಒಂದ್ ದಿವಸ ಮಣಿಪುರ್ MLA ಬಂದಿದ್ರು.
MLA MP ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಹೆಂಗ್ ಸಾಧ್ಯ ಇದೆಲ್ಲ? ಯಾವಾಗ ನೀವು ಇದೆ ಅಂತಿರೋ ದೇವ್ರು ನಿಮ್ ಪಂಥಿಯನ್ನ ಬದಲಾಯಿಸ್ತಾರೆ. ಆಟೋಮೆಟಿಕ್ ನಿಮ್ ಸುತ್ತಲೂ ಸರೌಂಡಿಂಗ್ ಚೇಂಜ್ ಆಗುತ್ತೆ. ನಿಮ್ಮ ಹತ್ರ ಏನು ಇರಲ್ಲ, ಆದ್ರೂ ಇರೋರ್ ಜೊತೆ ಅಲ್ಲಿ ಕೂತಿರ್ತೀರ ನೀವು. ಏನಕ್ಕೆ? ನಿಮ್ ಆಟಿಟ್ಯೂಡ್ ಏನು, ನಿಮ್ ಲೈಫ್ ಸ್ಟೈಲ್ ಏನು? ಇದೆ ಇದೆ ಇರೋರು, ಇದೆ ಇರೋರು, ಇದೆ ಇರೋರು ಎಲ್ಲ ಬಾಯ್ಬಿಟ್ಟಿಡ್ರಿ. ಇದೆ ಇರೋರು, ಇದೆ ಇರೋರು, ಇದೇ ನಮ್ ಪಂಥಿಯನ್ನ ಬದಲಾಯಿಸೋದು. ಇವತ್ತು ನಿಮ್ ಪಂಥಿ ಬದಲಾಗ್ಬೇಕು, ನೀವು ಕುತ್ಕೊಳ್ಳೋ ಸರೌಂಡಿಂಗ್ ಬದಲಾಗಬೇಕು, ನಿಮ್ ಸುತ್ತಲೂ ಇರೋ ಜನರು ಬದಲಾಗಬೇಕು. ನಿಮ್ ಬಾಯಲ್ಲಿ ಏನಂತ ಬರ್ಬೇಕು? ಇದೆ 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 ಇದೆ. ಒಂದು, ನಾವು ಸಿಗಾಕೊಂಡ್ರೆ ದೇವ್ರು ಬಿಡಿಸ್ತಾರೆ. ಎರಡನೇದು, ನಮ್ಮ ಸ್ಥಾನನ ಬದಲಾಯಿಸ್ತಾರೆ. ಮೂರನೇದು, ನಮ್ಮ ಲೈಫ್ ಸ್ಟೈಲ್ನ ದೇವರು ಬದಲಾಯಿಸ್ತಾರೆ. ನಾಲ್ಕನೇದು, ನಮ್ಮ ಪಂಥಿಯನ್ನ ದೇವರು ಬದಲಾಯಿಸ್ತಾರೆ. ಈ ಆನಿವರ್ಸರಿ ದಿವಸ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಓಲ್ ಅಂಡ್ ಸೋಲ್ ನಮ್ಮನ್ನ ಕಂಪ್ಲೀಟ್ ಆಗಿ ದೇವರು ನಮ್ಮನ್ನ ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಆಮೇಲೆ ಸೊ ನಮ್ಮ ಸಿಗಾಕೊಂಡಿರೋದ್ರಿಂದ ಇವತ್ತಿಂದ ದೇವರು ನಮ್ಮ ಬಿಡಿಸಕ್ ಹೋಗ್ತಾ ಇದ್ದಾರೆ. ನಮ್ಮ ಸ್ಥಾನವನ್ನ ದೇವರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ನಮ್ಮ ಲೈಫ್ ಸ್ಟೈಲ್ ನ ದೇವರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ನಮ್ಮನ್ನ ಒಳ್ಳೆ ಪಂಥಿಯಲ್ಲಿ ದೇವರು ಕುಣ್ಸಕ್ ಹೋಗ್ತಾ ಇದ್ದಾರೆ. ಇರೋರ್ ಪಂಥಿಯಲ್ಲಿ ದೇವರು ಕುಣ್ಸಕ್ ಹೋಗ್ತಾ ಇದ್ದಾರೆ. ಸಮಾಧಾನ ಇರೋರ್ ಪಂಥಿಯಲ್ಲಿ ದೇವರು ಕುಣ್ಸಕ್ ಹೋಗ್ತಾ ಇದ್ದಾರೆ. ನೆಮ್ಮದಿ ಇರೋರ್ ಪಂಥಿಯಲ್ಲಿ ಕುಣ್ಸಕ್ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ ಸಿಕ್ಕರೋರೆಲ್ಲ ಯಾರು ಇಲ್ಲ ಇಲ್ಲ ಅನ್ನವ್ರೆ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಬಿಡುಗಡೆ ಇಲ್ಲ, ಅದಿಲ್ಲ ಇದಿಲ್ಲ. ಈ ಕಥೆಗಳೇ ನಾವು ಬೆಳಗಿಂದ ಸಾಯಂಕಾಲವರೆಗೂ ಏನ್ ಮಾಡ್ತಾ ಇದೀವಿ? ನಾವು ಕೇಳಿಸ್ಕೊಂತಾನೇ ಇದೀವಿ. ಈ ತರ ಇರೋರು ನಮ್ ಕೈಗೆ ಇವತ್ತಿಂದ ಸಿಗ್ಬಾರ್ದು. ನಾವೇನಾಗಿರ್ಬೇಕು? ಕೊಡೋರಾಗಿರ್ಬೇಕು. ಕೊಡೋರಾಗಿರ್ಬೇಕಂದ್ರೆ ಕೊಡೋರ್ ಪಂಥಿಯಲ್ಲಿ ನಾವು ಕುತ್ಕೊಂಡಿರ್ಬೇಕು. ಆಮೇಲೆ ನೀವೆಲ್ಲ ಯಾರಾಗಿದ್ದೀರಾ? ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ. ನೀವೆಲ್ಲ ಯಾರು? ಕೊಡೋರು. ಕೊಡೋರು ಅಂದ್ರೆ ಯಾರ ಪಂಥಿಯಲ್ಲಿ ಕುತ್ಕೊಬೇಕು ನೀವು? ಇದೆ ಇದೆ ಕೊಡೋರ್ ಪಂಥಿಯಲ್ಲೇ ಕುತ್ಕೊಬೇಕು ನೀವು. ಅಲ್ಲಿ ಕುತ್ಕೊಂಡು ಅಲ್ಲಿ ಕೊಡ್ಬೇಕು. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ಇರೋ ಜಾಗದಲ್ಲಿ ಎಲ್ಲೇ ನಿಂತ್ಕೊಳ್ಳೋಣ. ಎಲ್ಲ ಕಡೆ